ರೂಪಾ ಅವರೇ, ಸಹದೇವ್ ಅವರೇ, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಿ? ಇಂಟ್ರೆಸ್ಟಿಂಗ್, ಜುಲೈ 26 ರಿಲೀಸ್ ಇಟ್ಕೊಂಡು ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಸೊ ದಟ್ಸ್ ಅ ಗುಡ್ ಸೈನ್. ಬಟ್ ಈಗ ಕೆಂಡ ಜುಲೈ 26ಕ್ಕೆ ಬರ್ತಾ ಇದೆ. ನೀವು ಅದರ ನಿರ್ದೇಶಕ, ಇಬ್ಬರೂ ಸೇರಿಕೊಂಡು ಅದರ ನಿರ್ಮಾಣವನ್ನು ತೊಗೊಂಡಿದ್ದೀರಾ ಅಮಯುಕ್ತಿ ಸ್ಟುಡಿಯೋಸ್ ಅನ್ನೋ ಒಂದು ಕಂಪನಿಯ ಮೂಲಕ. ನಿಮ್ಮಿಬ್ಬರ ಅಸೋಸಿಯೇಷನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಗಂಟು ಮೂಟೆ ಚಿತ್ರಕ್ಕೆ ಸಿನಿಮಾಟೋಗ್ರಾಫರ್, ಆಬ್ವಿಯಸ್ಲಿ ನೀವು ಅದರ ಡೈರೆಕ್ಟರ್, ಆ್ಯಂಡ್ ಇಬ್ಬರೂ ಸೇರಿ ಅಮಯುಕ್ತಿ ಸ್ಟುಡಿಯೋಸ್ನ ನಡೆಸ್ತಿದ್ದೀರಿ. ನಿಮ್ಮಿಬ್ಬರ ಅಸೋಸಿಯೇಷನ್ ಬಗ್ಗೆ ಹೇಳಿ. ಹಾಗೆಯೇ ಅಮಯುಕ್ತಿ ಈ ಹೆಸರನ್ನು ಹೇಗೆ ಕಾಯಿನ್ ಮಾಡಿದ್ರಿ? ಒಂದು 12 ವರ್ಷದ ಹಿಂದೆ ಐ ಥಿಂಕ್. ಅವಾಗಿನೂ ನಾನು ಫಿಲ್ಮ್ ಸ್ಕೂಲ್ ಹೋಗಿ UK ಒಂದಷ್ಟು ತಿಂಗಳು ಕೆಲಸ ಮಾಡಿ ವಾಪಸ್ ಬಂದು ವಿಷ್ಣುವರ್ಧನ ಅಲ್ಲಿ ಡೈರೆಕ್ಟರ್ ಆ ಟೈಮದು ಇದು. ಇಲ್ಲಿ ಯಾರೂ ಗೊತ್ತಿಲ್ಲ ಹೆಂಗೆ ಸಿನಿಮಾ ಜರ್ನಿ ಶುರು ಮಾಡಬೇಕು, ಏನೂ ಐಡಿಯಾ ಇಲ್ಲ. ಏನೋ ಒಂದು ಹುಚ್ಚ ಆಸೆಯಲ್ಲಿ ಕೆಲಸ ಬಿಟ್ಟು ಒಂದಷ್ಟು ಓದ್ಕೊಂಬಂದ್ಬಿಟ್ಟಿದ್ವಿ, ಇವಾಗ ಏನೋ ಮಾಡ್ಬೋದು ಅನಿಸ್ತಾ ಇದೆ. ಬಟ್ ಇಲ್ಲಿ ಏನೂ ಪರಿಚಯ ಇಲ್ಲ. ಒಂದು ಟೀಮ್ ಕೆಲಸ ಇದು ಸಿನಿಮಾ, ನಾವು ಒಬ್ಬಳಿಕೆಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಎಲ್ಲೋ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕತೆ ಬುಕ್ ಓದಿದೆ. ಆ ಕತೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಒಂದು ಸಿನಿಮಾ ಮಾಡೋಣ ಅಂತ ಅಂದರೆ ಇನ್ನೂ ನಾನು ಒಳಗಿಂದ ಏನೂ ಬೆಂದಿಲ್ಲ, ಆದ್ರೇ ಆಲ್ರೆಡಿ ಆಸೆ. ಸೊ ಅದನ್ನು ಸ್ಕ್ರಿಪ್ಟ್ ಮಾಡಿಕೊಂಡು ತುಂಬ ದೊಡ್ಡ ಆಥರ್ ಅವರಿಗೆ ನಾನು ಮೇಲ್ ಮಾಡಿ ಕನ್ನಡದ ರೈಟ್ಸ್ ಬೇಕು ಅದೆಲ್ಲ ನಡೀತಾ ಇದೆ. ಸೈಮಲ್ಟೇನಿಯಸ್ಲಿ ಇಲ್ಲಿ ಪ್ರೊಡ್ಯೂಸರ್ ಸ್ಪೀಚ್ ಅಂತ ಮಾಡ್ಕೊಂಬಿಡೋಣ, ಮೋಸ್ಟ್ಲಿ ನೋಡಿದ ತಕ್ಷಣ ಇಷ್ಟಪಟ್ಬಿಡ್ತಾರೆ ಅಂತ. BV ಭರತ್, ನಮ್ಮ ಕೆಂಡದ ಹೀರೋ, ನನಗೆ ಅವ್ನು ತುಂಬ ಪರಿಚಯ, ಹಳೆ ಪರಿಚಯ. ವಿ ಹ್ಯಾವ್ ಕಾಮನ್ ಫ್ರೆಂಡ್ಸ್. ಸೊ ಒಂದು 15 ವರ್ಷದಿಂದ ಗೊತ್ತಿರೋನು, ಥಿಯೇಟರ್ ಆರ್ಟಿಸ್ಟ್, ಒಳ್ಳೆ ಆ್ಯಕ್ಟರ್. ಸೊ ಅವನ್ನ ಲೀಡಾಗಿ ತೊಗೊಳ್ಬೇಕು ಅಂತ ಆ ಮೇನ್ ಕ್ಯಾರೆಕ್ಟರ್ಗೆ. ಸರಿ, ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇರ್ಬೇಕಾದ್ರೆ ಕ್ಯಾಮ್ರಾ ಯಾರು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಏನು ಅಂತ. ಸೊ ಆವಾಗ ನನ್ನ ಫ್ರೆಂಡ್ ಸಹದೇವ್ ಅಂತ. ಸೊ ಭರತ್ ಮತ್ತು ಸಹದೇವ್ ಅವರು ಕಾಲೇಜ್ ಫ್ರೆಂಡ್ಸ್, ಅಲ್ಲಿ ಒಟ್ಟಿಗೆ ಥಿಯೇಟರ್ ಗ್ರೂಪ್ ಅಲ್ಲಿದ್ದವರು ಅವರು. ಸೊ ಅವನು ಅವಾಗ ತಾನೇ 3 months ಕ್ಯಾಮ್ರಾ ಕೋರ್ಸ್ ಮಾಡ್ಕೊಂಡು ಬಂದಿದ್ದ ಸಹ. ಸೊ ಅವಾಗ ವಿ ಮೆಟ್ ಆ್ಯಂಡ್ ವಿ ಕ್ಲಿಕ್ಡ್ ರಿಯಲಿ ವೆಲ್ ಆ್ಯಂಡ್ ರಿಯಲೈಸ್ಡ್ ವಿ ಡಿಂಟ್ ರಿಯಲೈಸ್ ಎನಿಥಿಂಗ್ ಇನ್ ದಟ್ ಮೊಮೆಂಟ್. ವಿ ವರ್ಕ್ ಡೌನ್ ಅದನ್ನು ಮಾಡಿದ್ವಿ ನಾವು. ಆ ಶಾರ್ಟ್ ಒಂದು 20 minutesದು ಅದೆಲ್ಲೂ ಹೋಗಲಿಲ್ಲ. ಇನ್ನು ರೀಸೆಂಟಾಗಿ ಅದನ್ನು ನೋಡ್ಬಿಟ್ಟು ನಾವೇನೋ ಮಾಡಿರೋದು ಅದರೊಳಗೆ ಶ್ರುತಿ ಹರಿಹರನ್ ಕೂಡ ಮಾಡಿದರು. ಸೊ ಅದಾದಮೇಲೆ ಅವನು ಓದೋದಕ್ಕೆ ನ್ಯೂಯಾರ್ಕಿಗೆ ಹೋದ, ಫಿಲ್ಮ್ ಕೋರ್ಸ್ ಮಾಡ್ಕೊಳ್ಳೋಕ್ಕೆ. ಒಂದು 5 ವರ್ಷ ಅವನು ಅಲ್ಲಿದ್ದ, 5-6 ವರ್ಷ. ಆ ಟೈಮಲ್ಲಿ ನಾನು ಇಲ್ಲಿ ವೆಬ್ ಸೀರೀಸ್ ಮಾಡಿದೆ, ಅದು ಲವ್ ಸ್ಟೋರಿ, ಆಮೇಲೆ ಬೇರೆ ಪ್ರಾಜೆಕ್ಟ್ಸ್ ಮಾಡಿದೆ. ಅವ್ನು ವಾಪಸ್ ಬಂದ, ಇದು 2017-18 ಬಿಗಿನಿಂಗ್ ಆ ಟೈಮಲ್ಲಿ. ಸೊ ಗಂಟು ಮುಟ್ಟೆ ನಾನು ಸ್ಕ್ರಿಪ್ಟ್ ಆಲ್ರೆಡಿ ಬರೆದಿಟ್ಕೊಂಡು ಒಂದಷ್ಟು ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದ್ದೆ, ಒಂದಷ್ಟು ಕಮೆಂಟ್ಸ್ ಕೇಳಿದ್ದೆ, ಏನಕ್ಕೆ ಹುಡುಗಿಯರ ಕತೆ ಎಲ್ಲ ಯಾರು ನೋಡ್ತಾರೆ ಆ ಥರ ಎಲ್ಲ. ಸೊ ಒಂಥರ ಡ್ರೈನಿಂಗ್ ಪ್ರಾಸೆಸ್ ಅದು. ಸೊ ಇವನು ಬಂದಾಗ ಫಸ್ಟ್ ಆಫ್ ಆಲ್ ಅಪ್ರೋಚ್ ಮಾಡಿದ್ದು ಸಿನಿಮಾಟೋಗ್ರಫರ್ ನೀನೇ ಅನ್ನೋ ಥರ. ಅದಾದಮೇಲೆ ಹಾಗೆ ಮಾತಾಡ್ತಾ ಸುಮ್ಮನೆ ಟೀ ಕುಡಿತಾ ಇರ್ಬೇಕಾದ್ರೆ ಸಹ ನಮ್ಮದೇ ಕಂಪ್ನಿ ಕಟ್ಬಿಡೋಣ, ಸುಸ್ತಾಗತ್ತೆ, ಇದನ್ನು ಪ್ರತಿ ಪ್ರಾಜೆಕ್ಟ್ಗೂ ಮಾಡೋಕ್ಕಾಗೋದಿಲ್ಲ, ಏನು ಮಾಡಬೇಕು ಅಂತಿದ್ರು ಅದನ್ನು ಮಾಡಲ್ಲ, ಬೇರೆಲ್ಲ ಮಾಡ್ಕೊಂಡು ಇದ್ಬಿಡ್ತೀವಿ ನಾವು. ಮತ್ತು ಒಂಥರ ಡಿಸ್ಕರೇಜಿಂಗ್, ನಾವು ಕತೆ ಹಿಡ್ಕೊಂಡು ಹೋದಾಗಲೂ ಕನ್ವಿನ್ಸ್ ಮಾಡೋದು. ನಾನು ಆಲ್ರೆಡಿ ಅದು ನಂದು ವೆಬ್ ಸೀರೀಸಲ್ಲಿ ಅನುಭವಿಸ್ಬಿಟ್ಟಿದ್ದೆ, ಒಂದು 8 ತಿಂಗಳ ಇದ್ರ ಮೇಲೂ ಅನುಭವಿಸಿದ್ದೆ. ಸೊ ಹಿ ಸೆಡ್ ಓಕೆ ಲೆಟ್ಸ್ ಡೂ ಇಟ್. ಆ್ಯಂಡ್ ವಿತ್ ಹಿಮ್ ಆ್ಯಂಡ್ ಮೀ ನಾವು ನಮ್ಮದು ಇಂಟೆನ್ಷನ್ ಈಸ್ ವೆರಿ ಕ್ಲಿಯರ್ ಆ್ಯಂಡ್ ವೆರಿ ಸಿಮಿಲರ್. ಸೊ ಇಟ್ಸ್ ವೆರಿ ಈಸಿ ಟು ಕಮ್ ಟು ಲೆಟ್ಸ್ ಡೂ ಇಟ್. ಸೊ ಹಾಗೆ ಅಮಯುಕ್ತಿ ಕಟ್ಟಿದ್ದು. ಅಮೇಯ ಅಂದರೆ ಬೌಂಡ್ಲೆಸ್, ಉಕ್ತಿ ಅಂದರೆ ಎಕ್ಸ್ಪ್ರೆಷನ್. ಸೊ ವಿ ವಾಂಟೆಡ್ ಇಟ್ ಟು ಬಿ ಬೌಂಡ್ಲೆಸ್ ಎಕ್ಸ್ಪ್ರೆಷನ್. ಸೊ ಅದಕ್ಕೆ ಒಂದು 2 ಸಂಸ್ಕೃತ ಪದಗಳೇ. ಸೊ ಅದನ್ನು ಕಾಯಿನ್ ಮಾಡಿ ಅಮಯುಕ್ತಿ ಅಂತ ಕರೆದ್ವಿ. ತುಂಬ ಜನ ತಪ್ಪು ಉಚ್ಚಾರಣೆ ಮಾಡ್ತಾರೆ, ಅಮಯ ಏನೇನೋ ಹೇಳ್ತಾರೆ. ಇದು ಅಮೇಯುಕ್ತಿ. ಸೊ ಹಾಗೆ ಅದರಿಂದ ಫಸ್ಟ್ ಪ್ರೊಡಕ್ಷನ್ ಗಂಟು ಮೂಟೆ. ಆ್ಯಂಡ್ ಅದಕ್ಕೆ ನಮ್ಮ ಕಂಪನಿಗೆ ತುಂಬ ಜನ ಇನ್ವೆಸ್ಟ್ ಮಾಡಿದ್ದು ಅದು ಲವ್ ಸ್ಟೋರಿ ಫ್ಯಾನ್ಸ್ ಆ್ಯಂಡ್ ಸಪೋರ್ಟರ್ಸ್. ಮಾಡಿ ಏನೋ ಮಾಡ್ತಾರೆ ಈ ಹುಡುಗರು ಅಂತ ದುಡ್ಡು ಹಾಕಿದ್ದಾರೆ. ಸೊ ಆ ಇನ್ವೆಸ್ಟ್ಮೆಂಟಿಂದ ಗಂಟು ಮೂಟೆಯಿಂದ ಬಂದಿದ್ದ ದುಡ್ಡಿಂದ ಕೆಂಡ. ಸೊ ಹೀಗೆ ವಿ ವಾಂಟ್ ಟು ಕೀಪ್ ಡೂಯಿಂಗ್ ಇಟ್. ಲವ್ಲಿ. ಈಗ ಕೆಂಡ ಐ ಥಿಂಕ್ ಬೋತ್ ಟೀಸರ್ ಆ್ಯಂಡ್ ಟ್ರೇಲರಲ್ಲಿ ಇದ್ದ ಒಂದು ಡಿಸ್ಕ್ರಿಪ್ಷನ್ನು, ಒಂದು ದೊಡ್ಡ ಡಿಸ್ಕ್ರಿಪ್ಷನ್, ಅದನ್ನು ತೊಗೊಂಡು ಬಂದಿದ್ದೀನಿ. ಐ ವಿಲ್ ರೀಡ್ ಇಟ್ ಔಟ್. ಕೆಂಡ ಇಸ್ ಅನ್ ಅಬ್ಸರ್ಟಿಸ್ಟ್ political satire about the disenchanted youth of Bangalore, exploring disorganized crime through the eyes of lower rung gangsters with big dreams. Loaded. Exactly what I've written here, loaded anta. Aita. But first of all, nimma chitrada ವ್ಯಾಖ್ಯಾನ ಇದು ನಿಮ್ಮದ? ನಿಮ್ಮದೇ. Okay. It is loaded. So let's go, step by step. But ಅದಕ್ಕೂ ಮುಂಚೆ ಕೆಂಡ ಯಾಕೆ? How did you, the reason behind the title? Kenda, I felt like ಈ ಒಂದು ಕತೆಗೆ and also for the character, it's very apt ಅಂತ. What is the meaning of ಕೆಂಡ? ಅದರಲ್ಲಿ ಲಿಟರಲ್ ಟ್ರಾನ್ಸ್ಲೇಷನ್ ಇಲ್ಲ ಇಂಗ್ಲೀಷಲ್ಲಿ. ಎಂಬರ್ಸ್ ಅಂತ ಹೇಳ್ತಾರೆ, ಬೂದಿ ಮುಚ್ಚದ ಕೆಂಡಗೂ there is no
ಜನರಲಿ ಸ್ಪೀಕಿಂಗ್ ದೇರ್ ಇಸ್ ನೋ ಟ್ರಾನ್ಸ್ಲೇಷನ್. ಕೆಂಡ ಕನ್ನಡ ಪದಕ್ಕೆ ಎಷ್ಟೊಂದು ಮೀನಿಂಗ್ ಇದೆ. ಇಟ್ ಇಸ್ ವೆರಿ ಮೆಟಫಾರಿಕಲ್ ಫಾರ್ ಅವರ್ ಕ್ಯಾರೆಕ್ಟರ್. ಸೊ ಕೆಂಡ ಅಂದರೆ ಏನು ನಮ್ಮ ಕ್ಯಾರೆಕ್ಟರ್ಗೆ ಪ್ಯಾರಲಲಿಗೆ ನೋಡಿದ್ರೆ ಇಟ್ಸ್ ಆಲ್ವೇಸ್ ಡಾರ್ಮೆಂಟ್ ಕರೆಕ್ಟ್ ಅಂಟಿಲ್ ದ ಆ್ಯಶ್ ಇಸ್ ಕ್ಲಿಯರ್ಡ್. ಬೂದಿ ಮುಚ್ಚದ ಕೆಂಡ. ನಮ್ಮ ಕ್ಯಾರೆಕ್ಟರೂ ಅದೇ ಥರ, ಅಂದರೆ ಸುಮಾರು ಜನ ಅದೇ ಥರ ಇರ್ತಾರೆ, ನಾವು ಅದೇ ಥರ. ನಮ್ಮೆಲ್ಲರ ಒಳಗೂ ಒಂದು ಕೆಂಡ ಇರುತ್ತೆ. ಇಟ್ ಜಸ್ಟ್ ನೀಡ್ಸ್ ಅ ಸ್ಪಾರ್ಕ್. ಸುಮಾರು ಸತಿ ನಾವು ಆ ಸ್ಪಾರ್ಕ್ಗೆ ನಾವು ಹುಡುಕ್ತಾ ಇರ್ತೀವಿ, ನಮ್ಗೆ ಸಿಗೋದಿಲ್ಲ. ಆ್ಯಂಡ್ ವಿ ಜಸ್ಟ್ ಲೀಡ್ ಅವರ್ ಲೈಫ್, ಹಂಗೆ ಹೋಗ್ಬಿಡ್ತೀವಿ. ಕೆಲವ್ರಿಗೆ ಅದೇನೋ ಲಕ್ಕು, ಬೈ ಚಾನ್ಸ್, ಆ್ಯಕ್ಟಿವ್ ಆಗಿ ಇಲ್ಲ ಪ್ಯಾಸಿವ್ ಆಗಿ ಸಿಕ್ಬಿಡುತ್ತೆ. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಕೆಂಡದ ಮೂವಿ ಒಳಗೆ. ಆಮೇಲೆ ಕೇಶವ ನಮ್ಮ ಪ್ರೊಟ್ಯಾಗನಿಸ್ಟ್, ಅವನ ಹೆಸರು, ಕ್ಯಾರೆಕ್ಟರ್ ಹೆಸರು, ಅವನ ಒಳಗಿರುವ ಕೆಂಡವನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ದಟ್ ಈಸ್ ದ ರೀಸನ್ ಫಾರ್ ದ ಟೈಟಲ್. ರೈಟ್, ಐ ವಿಲ್ ಸ್ಟಾಪ್ ದೇರ್ ಫಾರ್ ಅ ಸೆಕೆಂಡ್. ಟೀಸರಲ್ಲಿ ಕೊನೆ ಶಾಟ್ ಅನಿಸುತ್ತೆ, ಲವ್ ಫೇಲ್ಯೂರ ಅಂತ ಯಾರೋ ಹೇಳ್ತಾರೆ ಪಕ್ಕದಲ್ಲಿ, ಆ್ಯಂಡ್ ದೆನ್ ಕೇಶವ್ ಹ್ಯಾಸ್ ಅ ಸಿಗರೆಟ್ ಇನ್ ಹಿಸ್ ಹ್ಯಾಂಡ್ ಆ್ಯಂಡ್ ದೆನ್ ಹಿ ಬ್ಲೋಸ್ ದಿ ಆ್ಯಶ್ ಆಫ್ ದಿ ಇದು ಅಂತ. ನೌ ದಟ್ ಯು ಟೆಲಿಂಗ್ ಮಿ ದಟ್ ಐ ಆಮ್ ಜಸ್ಟ್ ಥಿಂಕಿಂಗ್, ವಾಸ್ ಆಬ್ವಿಯಸ್ಲಿ ಪ್ರತಿಯೊಂದು ಮೂವ್ಮೆಂಟು ಡೆಲಿಬ್ರೇಟಾಗೆ ಮಾಡಿರ್ತೀರಿ, ಬಟ್ ಫಾರ್ ಸಮ್ ಇಂಪ್ರೊವೈಸೇಷನ್. ಚಿತ್ರದ ಟೈಟಲ್ಗೂ ಮತ್ತು ಆ ಪರ್ಟಿಕ್ಯುಲರ್ ಶಾರ್ಟ್ಗೂ ಏನಾದರೂ ಸಂಬಂಧ ಇದೆ ಅಂತ ಯೋಚನೆ ಮಾಡಿದ್ದ, ಅಥವಾ ಇಟ್ಸ್ ಜಸ್ಟ್ ಅ ನ್ಯಾಚುರಲ್ ನೋಡಿ, ಆಕ್ಷನ್? ವೆನ್ ಯು ರಿಟನ್ ಸಮಥಿಂಗ್ ಅಲ್ಲ, ಅದನ್ನ ಇಟ್ ಗೋಸ್ ಬಿಯಾಂಡ್ ದ ಪೇಜ್. ಒಂದ್ಸತಿ ಆ್ಯಕ್ಟರ್ಸ್ ಅದನ್ನ ಒನ್ಸ್ ದೇ ಜಾಯಿನ್, ಬಿಕಮ್ ಪಾರ್ಟ್ ಆಫ್ ದ ಕೊಲಾಬ್ರೇಟಿವ್ ಪ್ರಾಸೆಸ್. ನೀವು ಟ್ರೂಲಿ ಕೊಲಾಬ್ರೇಷನ್ ಅಂತ ಮಾಡೋ ಮೈಂಡ್ಸೆಟ್ಟಲ್ಲಿ ಹೋದರೆ ಈ ಥರ ಮ್ಯಾಜಿಕ್ ಮೂಮೆಂಟ್ಸ್ ವಿಲ್ ಹ್ಯಾಪನ್ ಬೈ ಇಟ್ ಸೆಲ್ಫ್, ರೈಟ್? ಸಮ್ ಆರ್ ಡೆಲಿಬ್ರೇಟ್, ಸಮ್ ಆರ್ ಜಸ್ಟ್ ಮೊಮೆಂಟರಿ ವಿಚ್ ದ ಆ್ಯಕ್ಟರ್ಸ್ ಹವ್ ಬ್ರಾಟ್ ಆನ್ ಬೋರ್ಡ್. ಅದನ್ನು ಇಟ್ಸ್ ಗಾಟ್ ಕ್ಯಾಪ್ಚರ್ಡ್, ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ, ರೀಟೇಕ್ ಆಗಲ್ಲ. ಕರೆಕ್ಟ್. ಸೊ ಆ ಒಂದು ವಾತಾವರಣದಲ್ಲಿ ಅದು ಆಗ್ಬಿಟ್ಟಿದೆ. ಅದು ಇಟ್ಸ್ ಸೋ ಆ್ಯಪ್ಟ್. ದಟ್ಸ್ ವೈ ವಿ ಫೆಲ್ಟ್ ಲೈಕ್ ಇಟ್ ಹ್ಯಾಸ್ ಟು ಬಿ ದ ಲಾಸ್ಟ್ ಶಾಟ್ ಆಫ್ ದ ಟೀಸರ್ ಅಂತ, ಬಿಕಾಸ್ ಇಟ್ಸ್ ಎಕ್ಸಾಕ್ಟ್ಲಿ ವಾಟ್ ಯು ಜಸ್ಟ್ ಸೆಡ್. ಇಟ್ ಇಸ್ ಲೈಕ್ ಬೂದಿ ಮುಚ್ಚಿದ ಕೆಂಡ, ಬಟ್ ಸಿಗರೆಟ್ ಇಂದ ತೋರಿಸಿದ್ದಾನೆ ಅವನು. ಆಮೇಲೆ ಆ ಪ್ರಶ್ನೆ ಕೇಳೋದನ್ನು ಅದು ಇಟ್ಸ್ ಸೋ ಕ್ಯಾಶುಯಲ್, ಯೆಟ್ ಇಟ್ ಇಸ್ ವೆರಿ ಲೋಡೆಡ್, ಲೈಕ್ ಯು ಸೆಡ್ ಡಿಸ್ಕ್ರಿಪ್ಷನ್ ಆಫ್ ಕೆಂಡ ಆಲ್ಸೋ. ಸೊ ಯಾ, ಆ ಥರ ಇಟ್ಸ್ ಲೈಕ್ ಒನ್ ಕ್ಯಾನ್ ಸೇ ಇಟ್ ಇಸ್ ಬೋತ್ ಡೆಲಿಬ್ರೇಟ್ ಆ್ಯಂಡ್ ಇಟ್ ಇಸ್ ಇಂಪ್ರೊವೈಸ್ಡ್. ಆ್ಯಂಡ್ ಅದೇ ನೀವು ಹೇಳಿದ ಹಾಗೆ ಅಲ್ಲಿ ಇವರು ಭರತ್ ಅವರು ಒಂದು ಚಕ್ಕಲ್ಲಿ ಒಂದು ಸ್ಮರ್ಕನ್ನು ಇದೆ, ಅದನ್ನ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆಸ್ ಇನ್ ಇವನ್ ಇಫ್ ಯು ಗೋ ಫಾರ್ ಅ ರೀಟೇಕ್, ಐ ಡೋಂಟ್ ನೋ ಇಫ್ ಯು ವಿಲ್ ಬಿ ಏಬಲ್ ಟು ಗೆಟ್ ದಟ್. ಸೊ No, with they're all theater actors alva, and so they come with lot of preparation when they are on set. So retake namak first take a magical with them. So we like at least with me when I was working with Teju, I always know her first and second take will be the magical. So and I have to prepare, so na 2-3 camera ittu tagondbidteni, because it's about capturing that, right? The more you go with, even with BV, every take will be different with him. He will give something, but it will be different. So now you have to sit on edit table and see what suits you best. correct. So that is our fun process. Sure. Why is it an absurdist political satire? What is absurd about it? Absurdist, what is, I mean, it's a huge longer conversation philosophically speaking, but ನಮ್ಮ ಚಿತ್ರದಲ್ಲಿ ಅಬ್ಸರ್ಡಿಸ್ಟ್ ಯಾಕಿದೆ ಅಂದರೆ, ಇದು ನಾವು ಅನ್ಕೊಂಡಂಗೆ ರ್ಯಾಷನಲ್ ಆಗಿ ಸುಮಾರು ಸತಿ ಈವೆಂಟ್ಸ್ ನಡೆಯೋದಿಲ್ಲ ನಮ್ಮ ಜೀವನದಲ್ಲಿ. ಇನ್ ಅ ವೇ ಯು ಕುಡ್ ಆರ್ಗ್ಯೂ ನಮ್ಮ ಜೀವನನೂ ಇಸ್ ಅನ್ ಅಬ್ಸರ್ಡ್ ಎಕ್ಸಿಸ್ಟೆನ್ಸ್ ಅಂತ, ಎಕ್ಸಿಸ್ಟೆನ್ಷಿಯಲಿ ಸ್ಪೀಕಿಂಗ್. ಸೊ ಆ ಒಂದು ದೃಶ್ಯದಲ್ಲಿ ನಾವು ಕೇಶವನ್ನ ಅವನ ದೃಷ್ಟಿಕೋನದಿಂದ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಕೆಂಡ. ಅದಕ್ಕೆ ಅಬ್ಸರ್ಡಿಸ್ಟ್. ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಯಾಕೆ ವಿ ಫೀಲ್ ಲೈಕ್ ಇಟ್ಸ್ ಅಬ್ಸರ್ಡಿಸ್ಟ್, ಆರ್ ಅಟ್ಲೀಸ್ಟ್ ನನ್ನ ಕಡೆಯಿಂದ ಅಟೆಂಪ್ಟ್ ವಾಸ್ ದ್ಯಾಟ್ ಫಿಲಸಾಫಿಕಲಿ ಫಾರ್ ದ ಕ್ಯಾರೆಕ್ಟರ್ ಆ್ಯಂಡ್ ದ ಇವೆಂಟ್ಸ್ ದಟ್ ಹ್ಯಾಪನ್ ಇನ್ ಹಿಸ್ ಲೈಫ್. So are you saying, ಈಗ ನಾನು ನೋಡುವಾಗ this applies to cinema at large, but rational ಆಗಿ, ಲಾಜಿಕಲ್ ಆಗಿ, ಅಥವಾ ರಿಯಲಿಸ್ಟಿಕ್, see reality itself is illogical in that sense, right? So you're saying ಈ ಎಲ್ಲ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗತ್ತೋ ಬಿಡುತ್ತೋ, ಬಟ್ ಇದು ಹೀಗಾಗಿದೆ ಅಂಡ್ ಹಾಗಾಗಿ ನಿಮಗೆ ಅಬ್ಸರ್ಡ್ ಅನ್ನಿಸ್ಬೋದು, ಬಟ್ ಈ ಕೇಶವನಿಗೆ ಅದು ರಿಯಲ್, ದಟ್ ಹ್ಯಾಪನ್. ಅಬ್ಸಲ್ಯೂಟ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ರಿಯಲಿಸಮ್ ಮತ್ತೆ ರಿಯಾಲಿಟಿ ಇಸ್ ಟು ಡಿಫರೆಂಟ್ ಥಿಂಗ್ಸ್. ಪೀಪಲ್ ಸಿನಿಮಾಲ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸಿನಿಮಾಲ್ ತೋರಿಸೋದೆಲ್ಲ ರಿಯಲಿಸಮ್, ಯು ಟ್ರೈಂಗ್ ಟು ರೀಕ್ರಿಯೇಟ್ ಸಮಥಿಂಗ್, ಇಟ್ಸ್ ನಾಟ್ ರಿಯಾಲಿಟಿ. You as soon as you put one camera, ಇದು ಇಟ್ಸ್ ನಾಟ್ ರಿಯಲ್. ಲೈಟ್ಸ್ ಇದಾವೆ ಎಲ್ಲ ಕಡೆ, ನಾನು ವಿತೌಟ್ ಕ್ಯಾಮ್ರಾ I'll be maybe saying something else ನಿಮಗೆ ಇವಾಗ. ಸೊ
ದಟ್ಸ್ ಒನ್ ಕ್ಲಿಯರ್ ಡಿಸ್ಟಿಂಕ್ಷನ್ ರಿಯಾಲಿಟಿ ಅಂಡ್ ರಿಯಲಿಸಮ್ ಬಗ್ಗೆ. ಅಬ್ಸರ್ಡಿಸ್ಟ್ ಯಾಕಂದ್ರೆ ಇಟ್ಸ್ ಲೈಕ್ ವಿತ್ ಇನ್ ಇಟ್ ಸೆಲ್ಫ್ ಅದರೊಳಗೆ ಒಂದು ಲಾಜಿಕ್ ಇದೆ, ದ ಲಾಜಿಕ್ ಆಫ್ ದ ಕಾಸ್ಮೋಸ್ ಅದರೊಳಗೆ ಇದೆ. ಬಟ್ while you're writing the story, when you observe as a director, as a writer, you're constantly observing people behavior, adu idu, everything feels a little absurd. ಇದು ಯಾಕೆ ಆಗ್ತಾ ಇದೆ, ಆಗಬಾರ್ದಾಗಿತ್ತು, ನ್ಯೂಸ್ ನೋಡಿದ್ರೆ ಸುಮಾರು ಸತಿ ಇವ್ನಿಗಾಗೋಯ್ತಾ ಇದು ಅಂತ ಅನ್ಸುತ್ತೆ. ಯಾಕಾಯ್ತು ಗೊತ್ತಿಲ್ಲ, ಯಾಕಂದ್ರೆ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಕರೆಕ್ಟ್ ಆ ಒಂದು ವ್ಯಕ್ತಿಯ ಬ್ಯಾಕ್ ಸ್ಟೋರಿ ಅದೆಲ್ಲ. ಸೊ ಆ ಒಂದು ಎಲಿಮೆಂಟ್ ಇದೆಯಲ್ಲ, ಅದು 2 hours ಅಲ್ಲಿ ಕಂಡೆನ್ಸ್ ಮಾಡಿ ನಾವು ಎಕ್ಸ್ಪ್ಲೋರ್ ಮಾಡಿದೀವಿ ಕೆಂಡಾ ಅಲ್ಲಿ. That is the absurdity of Kenda. But you are also calling it a political satire. Whereas ಒಂದು ಕಡೆ absurd ಅಂತ ಹೇಳ್ತಾ ಇದೀವಿ, ಇನ್ನೊಂದು ಕಡೆ satire is deliberate. Yes. Right? Yeah. Is it a reflection of the politics of the land? Yeah. Or is it actually a satire? Reality is also quite satirical. Now ನೋಡಿದ್ರೆ it's like quite funny. News is all like, if you take away the if you look at it from a distance, ಅದು ಫನಿ ಆಗಿ ಅನ್ಸುತ್ತೆ ಸುಮಾರು ಸತಿ. ಪಾಲಿಟಿಕ್ಸ್ ಇಸ್ ಕ್ವೈಟ್ ಫನಿ, ಕ್ವೈಟ್ ಹಿಲೇರಿಯಸ್. ದಟ್ ಇಸ್ ಡೆಲಿಬ್ರೇಟ್. ನಮ್ಮ ಕಥೆಯಲ್ಲಿ what is done quite seriously. It's not meant, the mere existence of politics is quite funny. ಅದನ್ನ ನಾವು try to figure out. I think it's because we are going via his journey and exploring these situations. So absurdity is his journey, political satire is his situations that he gets entangled in. Disorganized crime is what he does. So I think it kind of says everything that's in the film. Innondu another small point is politics and takshana people think party politics. ಯಾವ ಆಪೋಸಿಷನ್ ಪಾರ್ಟಿ ಇಲ್ಲ. ರಾಜಕೀಯ ನಮ್ಮ ಜೀವನದಲ್ಲಿ ದಿನ ಇದೆ. ಲೈಕ್ ಇಟ್ಸ್ ಲೈಕ್ ಮನೆ ಒಳಗೆ ಒಂದು ಪೊಲಿಟಿಕ್ಸ್ ಇರುತ್ತೆ, ನಮ್ಮ ಆಫೀಸ್ ಸ್ಪೇಸಲ್ಲಿ ಒಂದು ಪೊಲಿಟಿಕ್ಸ್ ಇರುತ್ತೆ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ದಟ್ ಈಸ್ ದ ಪೊಲಿಟಿಕ್ಸ್ ಆಲ್ಸೋ ವಿಚ್ ಐ ಆಮ್ ಎಕ್ಸ್ಪ್ಲೋರಿಂಗ್ ಇನ್ ಅ ವೇ. ಲವ್ಲಿ. ಬಿಕಾಸ್ ಗಿರೀಶ್ ಕಾಸರವಳ್ಳಿ ಅವ್ರ ಹತ್ರ ಮಾತಾಡುವಾಗ ಹಿ ಸೆಡ್ ಐ ಹ್ಯಾವ್ ಕಾಯಿಂಡ್ ಅ ವರ್ಡ್, ಅದು ರಾಜಕೀಯತೆ ಅಂತ ಹೇಳಿದ್ರು. ರಾಜಕೀಯ ರಾಜಕಾರಣ ರಾಜಕೀಯತೆ ಅಂತ. ಸೊ ಐ ಥಿಂಕ್ ದಟ್ ಅಪ್ಲೈಸ್. ಸೊ ಐಲ್ ಟೇಕ್ ಫ್ರಮ್ ಹಿಮ್ ರಾಜಕೀಯತೆ. ಎಸ್ ಆಯ್ತಾ. ಸೊ ಈ ಡಿಸ್ಎನ್ಚಾಂಟೆಡ್ ಯೂತ್ ಅದ್ರ ಬಗ್ಗೆ ಬರ್ತೀನಿ ಆಮೇಲೆ. ಡಿಸ್ಆರ್ಗನೈಸ್ಡ್ ಕ್ರೈಮ್ ಥ್ರೂ ದಿ ಐಸ್ ಆಫ್ ದಿ ಲೋವರ್ ರಂಗ್ ಗ್ಯಾಂಗ್ಸ್ಟರ್ಸ್ ವಿತ್ ವಿಕ್ಟಿಮ್ಸ್. ಡಿಸ್ಎನ್ಚಾಂಟೆಡ್ ಯೂತ್ ಆಮೇಲೆ ಬರೋಣ. ಬಟ್ ಆಫ್ ಬ್ಯಾಂಗ್ಳೂರ್ ಅಗೇನ್ ಇದನ್ನ ತುಂಬಾ ಓವರ್ ಕುಕ್ ಮಾಡದೆ, ಬ್ಯಾಂಗ್ಳೂರ್ ಬಿಕಾಸ್ ಇಟ್ ಇಸ್ ಸೆಟ್ ಇನ್ ಬ್ಯಾಂಗ್ಳೂರ್ ಅಂತಾನ, ಅಥವಾ ಬೆಂಗಳೂರಿನ ಯೂತ್ ಬಗ್ಗೆ ಏನಾದರೂ ಒಂದು ಸ್ಪೆಸಿಫಿಕ್ ನೋಟ ನಮಗೆ ಕಂಡು ಬರುತ್ತಾ? ಹೌದು, ಅಂದರೆ ದ ಪೀರಿಯಡ್ ಇನ್ ವಿಚ್ ದಿಸ್ ಟೇಕ್ಸ್ ಪ್ಲೇಸ್ ಇಸ್ ನಾಟ್ 2024. ಇಟ್ಸ್ ಲಿಟಲ್ ಬಿಟ್ ಇನ್ ದ ಪಾಸ್ಟ್. ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಕ್ಸ್ಪ್ಲಿಸಿಟ್ ಆಗಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ನಡೆಯೋ ಕತೆ ಒಂದು ಫ್ಯೂ ಇಯರ್, ಡೆಕೇಡ್ ಆರ್ ಸೊ ಬ್ಯಾಕ್. ಅಟ್ ಅ ಟೈಮ್ ವೆನ್ ಅಲ್ಲಿ BPO ಅದು ಇದು ತುಂಬ ಆವಾಗ ಇಟ್ ವಾಸ್ ಗ್ರೋಯಿಂಗ್. ಆ ಒಂದು ಟೈಮಲ್ಲಿ ನಿಮಗೆ ಕಂಪ್ಯೂಟರ್ಸು ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ಏನು, ವಾಟ್ ಯು ಡೂ? ಇವಾಗ ನೋ ವಿ ಹ್ಯಾವ್ ಸ್ವಿಗ್ಗಿ, ಸೋ ಮೆನಿ ಥಿಂಗ್ಸ್. ಪೀಪಲ್ ಲೋಕಲಿ ಅವ್ರಿಗೆ ಕೆಲಸ ಇದೆ. ಆವಾಗ ಆ ಒಂದು BPO ಬೂಮ್ ಬಂತು, ಆಮೇಲೆ IT ಬೂಮ್ ಬಂತು. ಸೊ ಕಂಪ್ಯೂಟರ್ ಸೈನ್ಸ್ ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾರೆ? ಸೊ ಇಂಗ್ಲೀಷೇ ಸುಮಾರು ಮೆನಿ ಪೀಪಲ್ ಡಿಂಟ್ ನೋ ಅವಾಗ. ಸೊ ಅವ್ರ ಬಗ್ಗೆ ಅವ್ರ ಜೀವನ ಏನಾಗುತ್ತೆ ಆ ಒಂದು ಮೂಮೆಂಟಲ್ಲಿ ತುಂಬ ಡಿಸ್ಪ್ಯಾರಿಟಿ ಆಗಿಬಿಡುತ್ತೆ. ಸಡನ್ ಆಗಿ ನಿಮ್ಮ ಪಕ್ಕದ ಮನೆ ಹುಡುಗಾನೆ 20,000-30,000 ಈಸ್ ಅರ್ನಿಂಗ್ ವಿತ್ 12th ಪಾಸ್. ಮತ್ತು ನೀವು ಫಾರ್ ವಾಟ್ ಎವರ್ ರೀಸನ್, ನಿಮ್ಮ ಸರ್ಕಮ್ಸ್ಟಾನ್ಷಿಯಲ್ ರೀಸನ್ಗಳು, ನೀವು ಅಷ್ಟು ಇಂಗ್ಲೀಷ್ ಓದಿಲ್ಲ, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇವ್ರು ಏನು ಮಾಡ್ತಾರೆ ಅವಾಗ? ಕರೆಕ್ಟ್, ಅವ್ರನ್ನ ಟ್ರ್ಯಾಕ್ ಮಾಡಿದ್ದೀವಿ ಇದರಲ್ಲಿ. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್ ಡಿಸ್ಎನ್ಚಾಂಟೆಡ್. ಬಿಕಾಸ್ ಏನು ಮಾಡೋದು, ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲಸ ಸೇರ್ಕೊಂಡ್ಬಿಟ್ರು, ಹಣ ಸಂಪಾದನೆ ಆಗ್ತಾ ಇದೆ, ನಾವೇನು ಮಾಡೋದು? ಹೆಂಗಸರು ಹೆಣ್ಮಕ್ಳು ಅಷ್ಟು ಕಾಣಿಸ್ಲೇ ಇಲ್ಲ ನನಗೆ, ಟೀಸರ್ ಆಗಲಿ ಟ್ರೇಲರ್ ಆಗಲಿ. ಅದ್ರ ಬಗ್ಗೆನೂ ಹೇಳಿ. ಪ್ಲಸ್ ಯು ಸೆಡ್ ಈ ಚಿತ್ರ ಜಗತ್ತು ಇಟ್ಸ್ ಅ ಮ್ಯಾನ್ಸ್ ವರ್ಲ್ಡ್. ಸೊ ನನಗದು ನಿರ್ದೇಶನ ಮಾಡೋದಕ್ಕೆ ಆಗಲ್ಲ ಅಂತ. ಕೆನ್ ಯು ಜಸ್ಟ್ ಟಾಕ್ ಅಬೌಟ್ ದಟ್? ಸೊ protagonist, his headspace, he's written it and only he will be able to, like, I can take the script and go from there, but he's lived with him for like so many years. So and our mind voice, even mind voice will be very similar, right? So
and also the other characters seem like and the kind of political that we are touching upon here, the voices, I am not so inclined about. Saha is like we are very, I'm very emotional, very ಆ ಥರ ಹೋಗುತ್ತೆ ನಂದು ಕಥೆಗಳು, and he is in a certain different space which I understand. I may not be able to direct actors towards that, so we should know where we should go. ಎಲ್ಲ ಬರೋ ಕತೆ ನಾವು ತೊಗೊಳಕ್ಕಾಗಲ್ಲ ಡೈರೆಕ್ಟ್ ಮಾಡೋಕ್ಕೆ. ಆ ಕಥೆಗೆ ಒಂದೊಂದು ವಿಷನ್ ಇರುತ್ತೆ, ಒಂದು ಐಸ್ ಇರುತ್ತೆ, ಆ್ಯಂಡ್ ಐ ಥಿಂಕ್ ಇಟ್ಸ್ ಹಿಸ್ ಐಸ್ ದಟ್ ದಿಸ್ ಫಿಲ್ಮ್ ನೀಡೆಡ್. ಆ್ಯಂಡ್ ಹುಡುಗಿಯರು ಇದ್ದಾರೆ, ಆ ಜರ್ನಲಿಸ್ಟ್ ಇದ್ದಾರೆ ಒಬ್ರು, ಇಬ್ಬರು ಮೂವರು ಹುಡುಗಿಯರು ಇದ್ದಾರೆ. ಆ್ಯಂಡ್ ನಾವು ಹೇಳ್ತಿರ್ತೀವಿ ಎಲ್ಲ ಕಡೆನೂ ಹೇಳಿದ್ದೀವಿ, ಹೀರೋ ಕಥೆನೇ ಇಲ್ಲಿ, ಎಲ್ಲರೂ ಹೀರೋಗಳೇ, ಯಾರೂ ಹೀರೋ ಅಲ್ಲ, ಆ ಥರ ಸಿನಿಮಾ ಇದು. ಸೊ ಯಾರು ಹೀರೋ ಏನೂ ಇಲ್ಲ ನಮಗೆ. ಆಮೇಲೆ ಇಟ್ಸ್ ಕ್ವೈಟ್ ಟೆಲಿಂಗ್ that ಹೌದು, you mentioned ಇಲ್ಲಿ ಹೆಂಗಸರು ಕಾಣಿಸಿಲ್ಲ ಅಂತ, because we are also exploring masculinity of a certain ಶ್ರಮಜೀವಿ ಅವರ ವಾತಾವರಣದಲ್ಲಿ many a times it's just men ಅಲ್ಲ, ಬಾರ್ಗೆ ಹೋಗಿ ಕುಡಿಯೋದು ಹುಡುಗರ ಜೊತೆ, ಕೆಲಸ ಮಾಡೋದು ಹುಡುಗರ ಜೊತೆ, ಯಾರಿರ್ತಾರೆ ಹುಡುಗಿಯರ ಜೀವನದಲ್ಲಿ, ಅಮ್ಮ, ಎವ್ರಿ that so we have explored that ಈ ಇದರಲ್ಲಿ ಪುರುಷತ್ವ explored ಆ ಒಂದು ಸ್ಪೇಸ್ ನ. ಸೊ that is the reason, it's not ಈ ಕಥೆಯಲ್ಲಿ because ಬೇಕಂತಲೇ ಹಾಕೊಂಡಿಲ್ಲ ಅಥವಾ ಬೇಕಂತ ಆ ಥರ ಇಲ್ಲ. ಇಟ್ಸ್ ಲೈಕ್ ಅವನ ಕ್ಯಾರೆಕ್ಟರ್ನ ನೀವು ಟ್ರೂಲಿ ಇಫ್ ಯು ಅಂಡರ್ಸ್ಟ್ಯಾಂಡ್, ಇಫ್ ಯು ಗೋ ಟು ದ ಡೆಪ್ತ್ಸ್ ಆಫ್ ಇಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾಕೆ ಅವನ ಜೀವನದಲ್ಲಿ ಹುಡುಗಿಯರಿಲ್ಲ ಅಂತ. ಆಮೇಲೆ ಅದು ಕಥೆಯಲ್ಲಿ ಗೊತ್ತಾಗುತ್ತೆ ನಿಮಗೆ. ಒಂದು ಐಡಿಯಾನ ನೀವು ತುಂಬ ಸ್ಟ್ರಕ್ಚರ್ಡ್ ಆಗಿ ಸ್ಟ್ರಾಟಜಿಕ್ ಆಗಿ ಅಪ್ರೋಚ್ ಮಾಡಿ ಬಂದ ಐಡಿಯಾನ ಇದು ಕೆಂಡ, ಅಥವಾ ನಿಮ್ಮಲ್ಲೇ ಹುಟ್ಕೊಂಡ ಐಡಿಯಾನ, ನಿಮ್ಮ ಎಮೋಷನಲ್ ಸೈಡಿಂದ ಹುಟ್ಕೊಂಡ ಐಡಿಯಾ ಗೊತ್ತಿಲ್ಲ. ಅದು ನಾವು ಬರೆಯುವಾಗ ಅದು ನಾವು ಒಂದು ಸ್ಪೇಸಲ್ಲಿ ಹೋಗ್ತೀವಿ, ಅದು ಇಟ್ಸ್ ಹಾರ್ಡ್ ಟು ಆರ್ಟಿಕ್ಯುಲೇಟ್. ಅದು ವೈ ವಿ ಗೋ ದೇರ್, ಯಾಕೆ, ಮೆನಿ ರೀಸನ್ಸ್. ಆಲ್ಸೋ ಫಸ್ಟ್ ಸಿನಿಮಾ ಇನ್ನೂ ನನ್ನ ಬಗ್ಗೆ ನಾನು ಐ ಆಮ್ ಎಕ್ಸ್ಪ್ಲೋರಿಂಗ್ ಅಬೌಟ್ ಮೈ ಓನ್ ಲೈಫ್ ಇನ್ ಅ ವೇ ಥ್ರೂ ಸಿನಿಮಾ. ಸೊ ಆ ಒಂದು ಸ್ಪೇಸಲ್ಲಿ ಹುಟ್ಟಿರೋ ಈ ಕತೆ, ಅದು ನಾನು how to explain, I don't know how to explain this. ಸ್ಪಾರ್ಕ್ ಏನು ಅಂತ, ಈ ಕೆಂಡ ಹೆಂಗೆ ನಿಮಗೆ ಕಥೆಯಾಗಿ ಬಂತು? ಅದು ಸಣ್ಣವನಿದ್ದಾಗ ಏನೋ ಒಂದು ಸ್ಪಾರ್ಕ್ ಆಗಿರುತ್ತೆ, ಅದು ತಲೆ ಒಳಗೆ ಇರುತ್ತೆ, ಅದು ಯಾವ once you put pen to paper ಅದೇನೋ ಆಗುತ್ತೆ. So organic ಆಗಿ ನಿಮ್ಮಲ್ಲೇ ಇದ್ದು ಕಥೆಯಾಗಿ. Some thoughts never leave you, right? So I think this is one such. Like just to add to what he's saying, he grew up around Koramangala, where Vivek Nagar is like a side-by-side existence, where he would go play cricket. Like I know it because we've spoken so much about it. So it comes from there, where you're sharing the playground with somebody, and you become friends with them, and you come from certain setup. They come from certain setup, and then you are sharing the same playground. There's a lot of mention of cricket in this film because that comes from there. Another point, I have to cut you off, sorry. ಇದು 90s 2000s ಅಲ್ಲಿ ಇಂಡಿಯಾಲಿ ಏನೇನಾಯಿತು, ಲೈಕ್ ಸೆಮಿನಲ್ ಮೂಮೆಂಟ್ಸ್ ಇನ್ ಆಲ್. ಐ ವಾಸ್ ಇನ್ ಸ್ಕೂಲ್, ಕಾಲೇಜ್, ಇಂಜಿನಿಯರಿಂಗ್, ಆ ಒಂದು ಸ್ಪೇಸಲ್ಲಿ ಬಿಟ್ವೀನ್ ದ 90s and 2000s ಅಲ್ಲಿ ಪೊಲಿಟಿಕಲಿ ತುಂಬ ಏನೇನೋ ಆಯಿತು, ಸೆಂಟ್ರಲಿ ಆ್ಯಂಡ್ ಲೋಕಲಿ ಆ್ಯಂಡ್ ವರ್ಲ್ಡ್ ವೈಡ್ ಆಲ್ಸೋ. ಅದೆಲ್ಲ ಅಫೆಕ್ಟ್ ಆಗಿ ಈ ಕತೆ ಒಳಗೆ ಎಲ್ಲೋ ಇದೆ, ತುಂಬ ಕಂಡೆನ್ಸ್ಡ್ ಫಾರ್ಮಲ್ ಇದೆ, ಸಟಲಿ, ಅಂದರೆ ಎಕ್ಸ್ಪ್ಲಿಸಿಟ್ ಆಗಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ದಟ್ಸ್ ವೈ ಐ ಪ್ರಿವಿಯಸ್ಲಿ ಮೆನ್ಷನ್ ಪಾರ್ಟಿ ಪೊಲಿಟಿಕ್ಸ್ ಅಲ್ಲ, ರಾಜಕೀಯ ಅಂದರೆ ನಮ್ಮೆಲ್ಲರ ಒಳಗೂ ಇರುತ್ತೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಬಟ್ ಆಲ್ಸೋ ನಾನು ಆವಾಗ ಪೇಪರ್ಸ್ ನ್ಯೂಸಲ್ಲಿ ಏನೇನಿತ್ತು ಅದೆಲ್ಲ ಅಫ್ಕೋರ್ಸ್ ನನಗೆ ಆ ಒಂದು ಘಟನೆಗಳು ಖಂಡಿತ ಇನ್ಸ್ಪೈರ್ ಆಗಿ ಇದಾಗಿದೆ. ಅದರೊಳಗೆ ಇಟ್ ವಿಲ್ ಬಿ ದರ್ ಇನ್ಸೈಡ್, ನೀವು ಹುಡುಕಿ ಯು ಕ್ಯಾನ್ ಡಿಗ್, ಸೊ ಇರುತ್ತೆ. ಸರಿ, ಈ ಚಿತ್ರದ ಬಗ್ಗೆ ಇದೊಂದು ಕ್ಯಾರೆಕ್ಟರ್ ಸ್ಟಡಿ ಅಂತ, ರೈಟ್? ಕ್ಯಾರೆಕ್ಟರ್ ಸ್ಟಡಿಯನ್ನು ನೀವು ನಮಗೆ ಎಕ್ಸ್ಪ್ಲೇನ್ ಮಾಡಿ. ಮೀನಿಂಗ್ ಇಟ್ ಕ್ಯಾನ್ ಅಟ್ ಟೈಮ್ಸ್ ಬಿ ಅ ಲೂಸ್ಲಿ ಯೂಸ್ಡ್ ಟರ್ಮ್ ಆಲ್ಸೋ. ಸೊ ನಿಮ್ಮ ಪ್ರಕಾರ ಕ್ಯಾರೆಕ್ಟರ್ ಸ್ಟಡಿ ಅಂದರೆ ಏನು ಕೆಂಡದ ವಿಚಾರದಲ್ಲಿ? ಆ್ಯಂಡ್ ಈಗ ಇಟ್ ಇಸ್ ಮೇಕಿಂಗ್ ಸೆನ್ಸ್. ಕೋರಮಂಗಲ, ವಿವೇಕ್ ನಗರ್ ಇದೆಲ್ಲವನ್ನು ಆ ಒಂದು ಸೆಟಪ್ಪಲ್ಲಿ ನೀವು ನಿಮ್ಮ ಚೈಲ್ಡ್ಹುಡನ್ನು ಕಳೆದಿದ್ದೀರಾ ಅಂದರೆ ಅಲ್ಲಿ ತಕ್ಕಮಟ್ಟ ಕ್ಯಾರೆಕ್ಟರ್ ಸ್ಟಡಿ ಆಗಿದೆ. ಬಟ್ ಈ ಚಿತ್ರದ ಈ ಪಾತ್ರದ ಕ್ಯಾರೆಕ್ಟರ್ ಸ್ಟಡಿಗಾಗಿ ಇನ್ನೇನೇನು ನೀವು ತಿಳ್ಕೋಬೇಕಾಗಿ ಬಂತು? The kind of films that I have liked while growing up and what Saha has also liked, it has always been character centered kathegadu.
ಗಟ್ಟಿ ಪಾತ್ರಗಳನ್ನ ಕ್ರಿಯೇಟ್ ಮಾಡಿ ಆ ಪಾತ್ರಗಳಿಗೆ ನೀವು ಸನ್ನಿವೇಶಗಳನ್ನ ಕೊಟ್ಕೊಂಡು ಹೋದರೆ ಕಥೆ ಆಗುತ್ತೆ ಅಲ್ವಾ. ತುಂಬ ಜನ ಇಲ್ಲಿ ಟೇಸ್ಟ್ ಹೇಗಿದೆ ಅಂದರೆ, ಅಥವಾ ಟೇಸ್ಟ್ ಹಂಗಿದೆಯೋ ಅಥವಾ ಸಿನಿಮಾ ಬರ್ತಾ ಇರೋದಕ್ಕೆ ಟೇಸ್ಟ್ ಹಂಗಾಗಿದೆಯೋ ಗೊತ್ತಿಲ್ಲ, ಸನ್ನಿವೇಶಗಳನ್ನ ಬರೆದು ಅದಕ್ಕೆ ಕ್ಯಾರೆಕ್ಟರ್ನ ತುರುಕ್ತಾರೆ ಅಲ್ವಾ. ಪ್ಲಾಟ್ ಬೇಸ್ಡ್ ಆರ್ ಕ್ಯಾರೆಕ್ಟರ್ ಬೇಸ್ಡ್. ವಿ ಲವ್ ಸ್ಟಡಿಂಗ್ ಕ್ಯಾರೆಕ್ಟರ್ಸ್ ಲೈಕ್ ಹ್ಯೂಮನ್, ಲೈಕ್ ಎಂಥ ವೈ ಡು ದೇ ಡೂ ವಾಟ್ ದೇ ಡೂ, ವೈ ಆರ್ ದೇ ಲೈಕ್ ದ್ಯಾಟ್. ದಿಸ್ ಈಸ್ ದ ಫನ್ ಆಫ್ ದಿಸ್ ಹೋಲ್ ಜರ್ನಿ ಆಫ್ ಲೈಫ್. ಸೊ ಇದು ಬರೀ ಕ್ಯಾರೆಕ್ಟರ್ ಸ್ಟಡಿ ಅಲ್ಲ, ಕ್ಯಾರೆಕ್ಟರ್ಸ್ ಸ್ಟಡಿ. ಬಿಕಾಸ್ ಇಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರು ಸಿಕ್ಕಾಪಡೆ ಸ್ಟ್ರಾಂಗ್. ಅವರು ಈ ಥರ ಸಿಚುವೇಶನ್ಗಳ ಸಿಗಾಕೊಂಡು ಏನಾಗುತ್ತೆ, ದಟ್ ಈಸ್ ದ ಸಿನಿಮಾ. ಸೊ ಎಸ್ಪೆಷಲಿ ಇನ್ ಇಂಡಿಯನ್ ಸಿನಿಮಾ ನಾನು ತುಂಬ ಕಡಿಮೆ ನೋಡಿರೋದು ಕ್ಯಾರೆಕ್ಟರ್ ಸ್ಟಡಿ ಸಿನಿಮಾಗಳು. ಆ್ಯಂಡ್ ಅದಕ್ಕೆ ರೀಸೆಂಟಾಗಿ ಅದಕ್ಕೆ ಆಡಿಯನ್ಸ್ ಇದ್ದಾರಾ ಮೇಡಮ್, ನೀವು ಯಾಕೆ ಮಾಡಕ್ಕೆ ಹೋಗ್ತೀರಾ, ಮಾಡ್ತಾ ಇದ್ರೇ ಆಡಿಯನ್ಸ್ ಹುಟ್ಕೊಡೋದಲ್ವ. ನೀವು ಅದೇನೋ ಅಂತಾನೆ ತೋರಿಸಿಲ್ಲ ಅಂದರೆ ಇವೆಂಚುಲಿ ಯು ವಿಲ್ ಟೇಕ್ ಔಟ್ ಸಮಥಿಂಗ್ ಸೋ ಸಾಲಿಡ್ ಇನ್ ದಿಸ್ ಫಾರ್ಮ್ಯಾಟ್. Character study is also part of cinema as a medium that you can explore alva. So that is why it's a characters study kind of a film. ಬೇಸಿಕಲಿ ರೈಟಿಂಗ್ ಅಲ್ಲಿ ಕ್ಯಾರೆಕ್ಟರ್ ಸ್ಟಡಿನ ಹೇಗೆ ತರೋದು ಅಂತ, ಆ ಒಂದು ಪಾತ್ರ ಅದನ್ನ ಯಾಕೆ ಮಾಡ್ತು ಅನ್ನೋದು ಬರವಣಿಗೆಯಲ್ಲಿ ಹೇಗೆ ಬರುತ್ತೆ? ಬರಿತಾ ಇರಬೇಕಾದ್ರೇ ನಾವು ಪ್ರತಿಯೊಂದು ಕಥೆಯಲ್ಲೂ ಇವಾಗ ಬೇರೆ ಸಿನಿಮಾಗಳು ನೋಡಿದಾಗ ಕೂಡ ಹೀರೋ ಅಂತ ಕ್ರಿಯೇಟ್ ಮಾಡ್ತಾರಲ್ವಾ, ಹೀರೋನ ಬರೆಯೋರು ಅವ್ರನ್ನವರಲ್ಲಿ ನೋಡ್ಕೊಂಡೇ ಬರ್ಕೊಳ್ಳೋದು. ಸೊ ಎಲ್ಲೋ ಅಥವಾ ಒಂದು ಅವರಿಂದಾನೇ ಎಲ್ಲಿಂದಾನೂ ಹುಟ್ಕೋತಾನ ಅವನು, ಇವನು ಹಿಂಗಿರ್ತಾನೆ. ಅದಾದಮೇಲೆ ಅಥವಾ ಅವ್ರದ್ದು ಫ್ರಸ್ಟ್ರೇಟೆಡ್ ಪಾಸ್ಟ್ ಆರ್ ವಾಟ್ ದೇ ವುಡ್ ಹ್ಯಾವ್ ವಾಂಟೆಡ್ ಟು ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್. ಐ ವೋಂಟ್ ಟೇಕ್ ನೇಮ್ಸ್. ದೇರ್ ಆರ್ ಲೈಕ್ ವೆನ್ ಯು ವಿಸಿಟ್ ಕೆಲವು ಡೈರೆಕ್ಟರ್ಸ್ನ ನೋಡಿದಾಗ ಇವ್ರು ಹಿಂಗೆ ಯೋಚನೆ ಮಾಡ್ಬೋದಾ, ಈ ಥರ ಸಿನಿಮಾಗಳು ಬರಿಬೋದಾ ಅನ್ಸುತ್ತೆ. ವೈಲೆನ್ಸ್ ಇರ್ಬೋದು, ಅಥವಾ ಅವ್ರು ವಿಸಿಬಲಿ ಹಂಗೆ ಕಾಣಲ್ಲ, ಬಟ್ ಮೇ ಬಿ ಅವ್ರ ಮೈಂಡ್ ಅಲ್ಲೆಲ್ಲ ಹೋಗುತ್ತೆ. ಸೊ ಸಮ್ವೇರ್ ದೇ ವಾಂಟ್ ಟು ಬಿ ದಟ್ ಈಸ್ ವೈ ದೇ ಎಂಡ್ ಅಪ್ ರೈಟಿಂಗ್ ದೋಸ್ ಕ್ಯಾರೆಕ್ಟರ್ಸ್. ಒನ್ ವಾಟ್ ಯು ವಾಂಟ್ ಟು ಬಿ, ಒನ್ ಯು ವಾಂಟ್ ಟು. ಸೊ ಎಲ್ಲಿಂದಾನು ನಮ್ಮಿಂದಾನೇ ಒಂದು ವಾಯ್ಸ್ ಹುಟ್ಕೊಳ್ಳುತ್ತೆ, ದಟ್ ವಿಲ್ ಬಿ ಅ ಸೆಂಟ್ರಲ್ ಕ್ಯಾರೆಕ್ಟರ್. ಅದ್ರ ಸುತ್ತಾನೇ ಕತೆ ನಡ್ಕೊಂಡು ಹೋಗುತ್ತೆ, ರೈಟ್, ಇನ್ ಅ ವೇ. ಸೊ ನಾನು ಬರೆಯೋಕ್ಕೆ ಶುರು ಮಾಡಿದಾಗ ನನ್ನ ಮೈಂಡ್ ಯಾವಾಗಲೂ ಒಂದು ಹುಡುಗಿ ವಾಯ್ಸೇ ಬರುತ್ತೆ ಹೊರಗಡೆ, ಏನೂ ಮಾಡೋಕ್ಕಾಗಲ್ಲ, ರೈಟ್. ಅವಳಿಂದನೇ ಕತೆ ಶುರು ಆಗುತ್ತೆ. ಇಲ್ಲಿಂದ ಇನ್ನು ಹೆಂಗೆ ಇವಳು ಎಲ್ಲೆಲ್ಲಿ ಹೋಗ್ತಾಳೆ. ಇವಾಗ ಒಂದು ಹೈಸ್ಕೂಲ್ ಹುಡುಗಿ ಗಂಟು ಬುಟ್ಟೆ ಬಗ್ಗೆ ಮಾತಾಡೋದಾದ್ರೆ, ನಾನು ಫಿಲಮ್ನ ಬರೆದಿದ್ದು ಫಸ್ಟ್ ಕ್ಲೈಮ್ಯಾಕ್ಸ್ ಬರೆದು ಹಿಂದ್ಗಡೆ ಬರೆದಿದ್ದು ಸಿನಿಮಾನ. ಬಿಕಾಸ್ ನನಗೆ ಕಾಡೋದು ಸೂಸೈಡ್ ಅದೆಲ್ಲ ತುಂಬ ಕಾಡೋದು. ಯಾತಕ್ಕೆ ಒಬ್ಬ ಮನುಷ್ಯ ಈ ಥರ ಮಾಡ್ಕೋತಾನೆ, ಅದು 10th ಸ್ಟ್ಯಾಂಡರ್ಡ್ ರಿಸಲ್ಟ್. ಬಿಕಾಸ್ ನಾವು ಓದ್ತಾ ಇರೋ ಟೈಮಿಂದಾನು ಇದೆಲ್ಲ ಇತ್ತು, ರೈಟ್. ಸೊ ಅವಾಗಿಂದ ಅದೊಂದು ನನಗೆ ಇದುವರೆಗೂ ಉತ್ತರ ಕೊಡದೇ ಇರೋಂಥ ಪ್ರಶ್ನೆ ಅದು, ಯಾಕೆ ಮನುಷ್ಯ ತನ್ನ ಪ್ರಾಣದಾನ ತೆಕ್ಕೋತಾನೆ. ಅದನ್ನ ಯೋಚನೆ ಮಾಡಿದಾಗ ಅವನು ಆ ಥರ ಸಡನ್ನಾಗಿ ಹೋಗ್ಬಿಟ್ರೆ ಯಾರು ತುಂಬ ಅದನ್ನ ಅಫೆಕ್ಟ್ ಆಗೋದು. ಒಂದು ಅಪ್ಪ ಅಮ್ಮ, ಇಲ್ಲ ಮೊದಲನೇ ಪ್ರೇಮ, ಹೈಸ್ಕೂಲ್ನಲ್ಲಿ ಮೊದಲನೇ ಪ್ರೇಮ ಆಗತ್ತೆ. ಹಾಗೆ ನಾನು ಬರ್ಕೊಂಡು ಹೋಗಿದ್ದು. ಸೊ ಮೊದಲನೇ ಪ್ರೇಮ ಅಂದಾಗ ಹೋದೋನ್ ಕತೆ ನಾನು ಬರೆಯೋಕ್ಕೆ ಇಷ್ಟ ಇರಲಿಲ್ಲ, ಉಳ್ದೋರ್ ಕತೆ ಬರೀಬೇಕಿತ್ತು. ಸೊ ಈ ಹುಡುಗಿ ಕತೆ ಆಗೋಯ್ತು ನನಗೆ. ಸೊ ಅವಳು ಎಲ್ಲೆಲ್ಲಿ ಹೋದ್ಲು, ಅವಳು ಏನೇನಾಯಿತು. ಸೊ ಬರೋ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಸ್ಟಡಿ ಆದರೂ ಕೂಡ ಇವರೇ ಆ ಪ್ರಪಂಚ ಬಿಲೀವಬಲ್ ಆದರೆ ಅವಳ ಜರ್ನಿ ನಮಗೆ ಬಿಲೀವಬಲ್ ಆಗೋದು. ಸೊ ಆ ಪ್ರಪಂಚ ಬಿಲೀವಬಲ್ ಆಗಬೇಕು. ಸೊ ಅದಕ್ಕೆ ಇಟ್ ಬಿಕಮ್ಸ್ ಕ್ಯಾರೆಕ್ಟರ್ ಸ್ಟಡಿ ಆಫ್ ಈಚ್. ಮೇ ಬಿ ವಿಲ್ ನಾಟ್ ಗೋ ಇನ್ ಟು ದೇರ್ ದೃಷ್ಟಿಕೋನ, ದೇರ್ ಪರ್ಸ್ಪೆಕ್ಟಿವ್, ಬಟ್ you are seeing them through her. And if it is engaging enough, if it is telling you enough, giving you enough experience, I think people will love to watch such movies. Very similar to that in Keshava also, alva. ನಾನು ಅಪಾರ್ಥ ಮಾಡ್ಕೊಡಿ, ಬಟ್ ಲೆಟ್ ಮಿ ಜಸ್ಟ್ ಚಾಲೆಂಜ್ ಯು ಜಸ್ಟ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬೆಟರ್. ಈಗ ಗಂಡು ಮುಟ್ಟಿನೇ ತಗೊಂಡ್ರೆ ಅಲ್ಲಿ ಸೂಯಿಸೈಡ್ ಮಾಡಿಕೊಂಡ ಹುಡುಗ 10th ರಿಸಲ್ಟ್ ಆದಮೇಲೆ ಆ್ಯಂಡ್ ಕಾಲೇಜ್ ಲವ್ ಸ್ಟೋರಿ ಅಂತ ಶುರು ಆಯ್ತಲ್ವಾ. ಸೊ ಅದು ಕೂಡ ಪ್ಲಾಟ್ ಬೇಸ್ಡೇ ಆಗತ್ತಲ್ವಾ ಅವಾಗ? ಇಲ್ಲ, ದಟ್ ಈಸ್ ವೈ ಐ ವೆಂಟ್ ಬ್ಯಾಕ್ ಟು ಹರ್ ಜರ್ನಿ. ನಾನು ಅವನ ಬಗ್ಗೆ ಪ್ಲಾಟ್ ನಂದು ಇದು ಪ್ಲಾಟ್, ಸೆಂಟರ್ ಪ್ಲಾಟ್ ಇದ್ರ ಸುತ್ತ ಮಾಡ್ತಿರೋ ನಾನು ಬೇರೆ ಥರನೇ ಹೇಳಿರ್ತಾ ಇದ್ದೆ ಕಥೆನ. ಬಟ್ ನನಗೆ ಯಾರು ತುಂಬ ಎಫೆಕ್ಟ್ ಆಗತ್ತೆ ಅದಾದಾಗ ಅಂತ ಯೋಚನೆ ಮಾಡಿದಾಗ ನಂಗೆ ಅವಳು. ಸೊ ದೆನ್ ಎನಿವೇ ಮೈ ಮೈಂಡ್ ವಾಯ್ಸ್ ಇಸ್ ಹರ್, ರೈಟ್. ಸೊ ನಾವು ಐ ವೆಂಟ್ ಬ್ಯಾಕ್ ಟು ಹರ್ ಆ್ಯಂಡ್ ಐ ಸೆಡ್, ಎಲ್ಲಿಂದ ಶುರು ಮಾಡೋಣ ನಿನ್ನ ಕತೆ, ಎಲ್ಲಿಂದ ಹೇಳ್ಕೊಂಡು ಹೋದರೆ ನನಗೆ ಇದನ್ನು ಹೇಳ್ಬೋದು ನಾನು. ಸೊ ನನಗೆ ಅವಳ ಕಥೆ ಇಂಪಾರ್ಟೆಂಟ್ ಆಯಿತು, ಬಿಕಾಸ್ ಕಳ್ಕೊಳ್ಳೋಳು ಅವಳು. ಆ್ಯಂಡ್ ದೆನ್ ಐ ವೆಂಟ್ ಬ್ಯಾಕ್ ಟು ಹರ್ ಚೈಲ್ಡ್ಹುಡ್ ಆ್ಯಂಡ್ ದೆನ್ ಐ ವೆಂಟ್ ಟು ಹರ್ ಹೈಸ್ಕೂಲ್. ಬಿಕಾಸ್ ನಾನು ಅವಳು ಹೈಸ್ಕೂಲ್ಗೆ ಎಂಟ್ರ್ ಆದ್ಲು, ಅಲ್ಲಿಂದ ಕತೆ ಶುರು ಮಾಡಿಲ್ಲ ಅಂದಿದ್ರೆ ಅದು ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ. ಸೊ ದೆನ್ ಯು ಇಟ್ ಈಸ್ ಇನ್ಸೈಡ್ ಔಟ್, ಇಟ್ ಈಸ್ ನಾಟ್ ಔಟ್ಸೈಡ್ ಇನ್. ಐ ಡೋಂಟ್ ರೈಟ್ ದ ಪ್ಲಾಟ್ ಆ್ಯಂಡ್ ಬ್ರಿಂಗ್ ಕ್ಯಾರೆಕ್ಟರ್ಸ್ ಇನ್ ಇಟ್. ಕ್ಯಾರೆಕ್ಟರ್ ಹುಟ್ಕೊಂಡು ದೆನ್ ಐ ಟೇಕ್ ದೆಮ್. ಗಾಟ್ ಇಟ್. ಈಗ ಕೆಂಡದ ವಿಚಾರಕ್ಕೆ ಬಂದಾಗ ಇದು ಪುಡಿ ರೌಡಿಗಳ ವಲಯದಲ್ಲಿ ನಡೆಯುವ ಒಂದು ಕಥೆ ಅಂತ ಹೇಳಿದಿರಿ.
ಸೊ ಅಗೇನ್ ಡಿಸೆಂಚಾಂಟ್ಮೆಂಟ್, BPO, ಆಲ್ ಆಫ್ ದ್ಯಾಟ್ ಎರಾ. ಆ್ಯಂಡ್ ದೆನ್ ಪಕ್ಕದ ಮನೆಯವನಿಗೆ ದಿಢೀರಂತ ಸಂಬಳ ಬರೋಕ್ಕೆ ಶುರು ಆಯಿತು, ನನಗೇನು ಕೆಲಸವೇ ಇಲ್ಲ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ಕ್ಯಾರೆಕ್ಟರ್ ಸ್ಟಡಿ ಏನು ನಡೆಯುತ್ತೆ? ಓಕೆ, ಫಸ್ಟ್ ಫಾಲೋಯಿಂಗ್ ಅಪ್ ಆನ್ ವಾಟ್ ರೂಪಾ ಸೆಡ್. ಕ್ಯಾರೆಕ್ಟರ್ ಇಸ್ ಪ್ಲಾಟ್, ಪ್ಲಾಟ್ ಇಸ್ ಕ್ಯಾರೆಕ್ಟರ್. ಅದು ವ್ಯತ್ಯಾಸ ಇಲ್ಲ ಆಯ್ತಾ? ಅದು ನೀವು ಡಿಫ್ರೆನ್ಶಿಯೇಟ್ ಮಾಡಿ ನೀವು ಕತೆ ಬರೆದ್ರೆ ಅವಾಗ ಗೊತ್ತಾಗ್ಬಿಡುತ್ತೆ ಪ್ಲಾಟ್ ಒಳಗೆ ಕ್ಯಾರೆಕ್ಟರ್ ತೋರಿಸಿದಿರೋ ಇಲ್ಲ ಕ್ಯಾರೆಕ್ಟರ್ ಒಳಗೆ ಪ್ಲಾಟ್ ತೋರಿಸಿರೋದು. ಅದು ಆರ್ಗ್ಯಾನಿಕ್ ಆಗಿ ಅದು ಒಂದೇ ಆಗ್ಬಿಡ್ಬೇಕು ಬೈ ದ ಟೈಮ್ ಯು ಫಿನಿಶ್ ರೈಟಿಂಗ್ ದ ಸ್ಟೋರಿ ಆಯ್ತಾ. ದಟ್ ಈಸ್ ಟ್ರೂಲಿ ಅ ಕ್ಯಾರೆಕ್ಟರ್ ಸ್ಟಡಿ. ಕ್ಯಾರೆಕ್ಟರ್ ಸ್ಟಡಿ ಮೈ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ, ನೀವು ಒಬ್ಬ ಅಗೇನ್ ಯು ಆರ್ ಪ್ಲೇಯಿಂಗ್ ಗಾಡ್. ಇದು ನಥಿಂಗ್ ಇಸ್ ಹ್ಯಾಪನಿಂಗ್ ಫುಲ್ಲಿ ಆರ್ಗ್ಯಾನಿಕ್ಲಿ. ಸ್ಟಿಲ್ ರೈಟಿಂಗ್ ನಿಮ್ಮ ತಲೆ ಒಳಗೆ ಏನಿದೆಯೋ ಅದನ್ನೇ ನೀವು ಬರಿತಾ ಇದ್ದೀರಾ ಆಯ್ತಾ. ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ ಒಂದು ವಾತಾವರಣ. ಸೊ ಒನ್ಸ್ ಯು ಕ್ರಿಯೇಟ್ ಆ ಕ್ಯಾರೆಕ್ಟರ್ನ, ಏನೋ ಒಂದು ಐಡಿಯಾ ಇರುತ್ತೆ ನಿಮಗೆ, ಅವನ ಬಗ್ಗೆ ಫುಲ್ ಗೊತ್ತಿರಲ್ಲ ನಿಮಗೆ, ಏನೋ ಒಂದು ಉಟ್ಕೊಂಡಿರುತ್ತೆ, ಅವನ್ನ ನೀವು ಸಿಚುವೇಶನಲ್ಲಿ ಹಾಕ್ತಾ ಹೋಗ್ತೀರಾ ಆಯ್ತಾ. ಆ ಸಿಚುವೇಶನ್ ಅಲ್ಲಿ ಆ ಕ್ಯಾರೆಕ್ಟರ್ ಯಾವ ತರ ಬಿಹೇವ್ ಮಾಡ್ತಾನೆ ಅಂತ ಅದು ಒಂದು ಕಾನ್ವರ್ಸೇಷನ್ ಆಗುತ್ತೆ ನಿಮ್ ಥ್ರೂ ಯು. ಅವ್ನು ನಿಮ್ಗೆ ಹೇಳ್ತಾನೆ, ನೀವು ಈ ತರ ಮಾಡ್ಬಾರ್ದು. ಇದೆಲ್ಲ ಒಂಥರ ವಿಚಿತ್ರವಾಗಿರುತ್ತೆ ಬರೆಯುವಾಗ. ಒಂಥರ ಹುಚ್ಚಾಗ್ಬಿಡಿದೆ, ಹಂಗೆ ಮನೆಯೆಲ್ಲ ಬೈತಾರೆ, ಯಾಕೆ ಓಡಾಡ್ಕೊಂಡು ಮಾತಾಡ್ತಾ ಇದೆಯಾ. ಬಟ್ ಐ ಆಮ್ ಟಾಕಿಂಗ್ ಟು ಕ್ಯಾರೆಕ್ಟರ್ಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ದಟ್ ಇಸ್ ಟ್ರೂಲಿ ಐ ಥಿಂಕ್ ಕ್ಯಾರೆಕ್ಟರ್ ಸ್ಟಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕ್ಯಾರೆಕ್ಟರ್. ಆಬ್ವಿಯಸ್ಲಿ ಆ ಕ್ಯಾರೆಕ್ಟರ್ ಒಳಗೆ ನಿಮ್ಮ ವ್ಯಕ್ತಿತ್ವವನ್ನು ಇರುತ್ತೆ, ರೈಟ್? ಸೊ ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಅವಾಗ ಏನಾಗುತ್ತಂದ್ರೆ ಅದರಿಂದ ಮೀರಿ ಆಬ್ವಿಯಸ್ಲಿ ಯು ಆರ್ ಎಕ್ಸ್ಪ್ಲೋರಿಂಗ್ ಸೋ ಮೆನಿ ಥಿಂಗ್ಸ್. ಆ ಒಂದು ವೈಕ್ಯಾರಿಯಸ್ಲಿ ಲಿವಿಂಗ್ ಆಫ್ ಅಂತ ಹೇಳ್ತಾರಲ್ಲ, ಥ್ರೂ ಕ್ಯಾರೆಕ್ಟರ್ಸ್ ನೀವು ಅದನ್ನ ಸ್ಟಡಿ ಮಾಡ್ತಾ ಇದ್ದೀರಾ ಒಂಥರ. ಸೊ ಆಬ್ವಿಯಸ್ಲಿ ನಾನು ಯಾವ ರೈಟ್ಸ್ ಅಲ್ಲಿ ಭಾಗವಹಿಸ್ತಿಲ್ಲ, ಲೈಕ್ ಆಬ್ವಿಯಸ್ಲಿ ನಾನು ಜೈಲ್ ಹೋಗಿಲ್ಲ, ಬಟ್ ಹೌ ರಿಟರ್ನ್ ಆಲ್ ಆಫ್ ದಿಸ್ ಥ್ರೂ ದಿಸ್ ಕ್ಯಾರೆಕ್ಟರ್ ಯು ಟ್ರೈ ಟು ಎಕ್ಸ್ಪ್ಲೋರ್ ಇಟ್. ರಿಸರ್ಚ್ ಆಬ್ವಿಯಸ್ಲಿ ರಿಸರ್ಚ್ ಎಲ್ಲ ಮಾಡಿರ್ತೀರಾ, ಏನಾಗುತ್ತೆ ಆ ಒಂದು ಸಿಚುವೇಶನ್ ಅಲ್ಲಿ ಬೇರೆ ವ್ಯಕ್ತಿಗಳಿಗೆ ಏನಾಗಿರುತ್ತೆ ಅಂತ ನಿಮ್ಗೆ ಪೇಪರ್ ನಾಲೆಜ್ ಇರುತ್ತೆ. ಅಂಡ್ ಯು ವಿಸಿಟ್ ದೋಸ್ ಪ್ಲೇಸಸ್. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುತ್ಕೋಬಹುದು, ಎಲ್ಲರೂ ಹೋಗ್ಬೋದು, ಫ್ರೀಯಾಗಿ ಹೋಗಿ ನೋಡ್ಬೋದು ಏನಾಗುತ್ತೆ ಅಲ್ಲಿ, ಆಚೆ FIR ಹೆಂಗ್ ಬರ್ಕೋತಾರೆ, ಅದೆಲ್ಲ ಒಂದು ನಿಮ್ ಮೆಮರಿ ಒಳಗೆ ಇರುತ್ತೆ. ಅದನ್ನೆಲ್ಲ ನೀವು ಕತೆ ಬರೆಯುವಾಗ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ನಿಮ್ ಕ್ಯಾರೆಕ್ಟರೇ ನಿಮ್ಗೆ ಮಾತಾಡುತ್ತೆ. ಯು ಟೇಕ್ ಇಮ್ ಟು ಪ್ಲೇಸಸ್. ದಟ್ಸ್ ವೈ ಅದಕ್ಕೆ ರೈಟಿಂಗ್ ಇಸ್ ಸಚ್ ಅ ಲಾಂಗ್ ಪ್ರಾಸೆಸ್ ಅಲ್ಲ. ಬೇಗ ಸಿನಿಮಾ ಮಾಡಕ್ ಆಗಲ್ಲ ಆಸ್ ಅ ರೈಟರ್ ಡೈರೆಕ್ಟರ್. ಒಂದ್ ವರ್ಷದಲ್ಲಿ 2 ಸಿನಿಮಾ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಇವ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಡ್ರಾಫ್ಟ್ ಆಗುತ್ತೆ, ಆಮೇಲೆ ಏನ್ ಬರ್ದಿದಪ್ಪ ಅನ್ಸುತ್ತೆ. ಇವ್ನು ಏನು ವೇಸ್ಟ್ ಬೋರಿಂಗ್ ಆಗಿದೆಯಲ್ಲ ಇದು, ನಿನ್ ಮಾತು ಕೇಳಲ್ಲ ಗುರು, ನಾನು ನೀನ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ನಿನ್ ಕರ್ಕೊಂಡು ಹೋಗಲ್ಲ, ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಹೋಗೋಣ ಒಂಚೂರು, ಅದು ಒಂದು 6 ತಿಂಗಳು ಹೋಗ್ಬಿಡುತ್ತೆ. ಸೊ ಇನ್ ದಿಸ್ ಇಫ್ ಯು ಟ್ರೂಲಿ ಕಮಿಟ್ ಟು ವಾಟ್ ಅ ಕ್ಯಾರೆಕ್ಟರ್ ಸ್ಟಡಿ ಇಸ್, ದಿಸ್ ಇಸ್ ಇನ್ ಅ ವೇ ಲೂಸ್ಲಿ ಒಂಥರ ಪ್ರಾಸೆಸ್ ಇದು ಆಯ್ತಾ. ಆಮೇಲೆ ಈ ಒಂದು ಪ್ರಾಸೆಸ್ ಅಲ್ಲಿ ನೀವು ಒಂದಷ್ಟು ಬೇಸಿಕ್ ಸ್ಟ್ರಕ್ಚರ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಸಿನಿಮಾ ನೋಡೋದಕ್ಕೂ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಬರೀ ಅವ್ನು ಬೆಳಗ್ಗೆ ಎದ್ಬಿಟ್ಟು ಅಲ್ಲಿ ಉಚ್ಕೊಳ್ಳೋದು, ಬಟ್ಟೆ ಚೇಂಜ್ ಮಾಡೋದು ಅದನ್ನೇ ತೋರಿಸ್ಬೋದಲ್ಲ, ಯಾಕೆ ತೋರಿಸಲ್ಲ? ಏನೋ ಒಂದು ಮೂವ್ಮೆಂಟ್ ಇರಬೇಕು ನಿಮ್ಮ ನ್ಯಾರೇಟಿವ್ ಅಲ್ಲಿ. ಅವಾಗ ಪ್ಲಾಟ್ ಬರುತ್ತೆ. ಇಂಟ್ರೆಸ್ಟಿಂಗ್ ಆಗಿ ಹೇಗೆ ಮಾಡೋದು, ಯುನೋ ಥ್ರಿಲ್ಲಿಂಗ್ ಆಗಿರುತ್ತೆ, ಡ್ರಾಮಾ. ದೀಸ್ ಆರ್ ಆಲ್ ವೇರಿಯಸ್ ಟೂಲ್ಸ್ ಆಸ್ ಅ ರೈಟರ್ ದಟ್ ಯು ಹ್ಯಾವ್. ಬಟ್ ಎಲ್ಲಿ ಉಪಯೋಗಿಸ್ಬೇಕೋ ಅದು ನಿಮ್ ಕ್ಯಾರೆಕ್ಟರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅವಾಗ. ಆ ಪ್ರೋಸೆಸ್ ನ ಫಾಲೋ ಮಾಡ್ತಾ ಹೋಗ್ತಾ ಹೋಗ್ತಾ ಏನೋ ಒಂದು ಕತೆ ಆಗುತ್ತೆ. ಈಗ ನೀವು ಪ್ರೈಮರಿಲಿ ಸಿನಿಮಾಟೋಗ್ರಾಫರ್ ಅಂತ ಡು ಯು ವಾಂಟ್ ಟು ಬಿ ಐಡೆಂಟಿಫೈಡ್ ಆಸ್ ದ್ಯಾಟ್, ಆರ್ ಯು ಆರ್ ಅ ರೈಟರ್ ಡೈರೆಕ್ಟರ್ ಅಟ್ ಹಾರ್ಟ್? I would like to be identified as a filmmaker who writes and directs and also shoots. But primarily I'm a writer because it takes a lot of time to come up with anything. And takes a lot of investment also. ತುಂಬಾ ಟೈಮ್ ತಗೊಳುತ್ತೆ. ಆಸ್ ಅ DP ನೀವು ಶೂಟ್ ಟು ಶೂಟ್ ಹೋಗ್ಬೋದು. ಕರೆಕ್ಟ್. ಆಫ್ ಕೋರ್ಸ್ ಅದನ್ನು ಇಟ್ಸ್ ವೆರಿ ಟ್ಯಾಕ್ಸಿಂಗ್, ಬಟ್ ಆಬ್ವಿಯಸ್ಲಿ ನಾಟ್ ಆಸ್ rigorous as if you want to be a writer director. Sure. ನಾನು cinematography is I love moving images. ಆ ಒಂದು ಸ್ಪೇಸ್ ಇಂದ I love cinematography. Right. ಅದನ್ನು ಯಾಕೆ ಕೇಳಿದೆ ಅಂದರೆ, ಗಂಟು ಮೂಟೆ ಟ್ರೈಲರ್ಗೆ ವಾಪಸ್ ನಾನು ಹೋದೆ, ಅದಕ್ಕೂ ನೀವೇ ಸಿನಿಮಾಟೋಗ್ರಫರ್.
ಅಲ್ಲಿ ಅಫ್ಕೋರ್ಸ್ ಆ ಕಥೆ ಒಂದು ತುಂಬ ಪರ್ಸನಲ್ ಸ್ಪೇಸಲ್ಲಿ ತುಂಬ ಇಂಟಿಮೇಟ್ ಸ್ಪೇಸಲ್ಲಿ ಇರೋ ಒಂದು ಕಥೆ. ಹಾಗಾಗಿನೇ ಅಲ್ಲಿ ಏನೋ ಶರ್ಟ್ ಎಳೆದಾಗ ಒಂದು ಏನೋ ಇಲ್ಲಿಗೆ ಒಂದು ಶಾರ್ಟ್ ಇಡೋದಾಗಲಿ, ಅಥವಾ ಅವನು ಸಲ್ಮಾನ್ ಖಾನ್ ಕೂದಲು ಅಂತೆಲ್ಲ ಬರ್ತಾ ಇರುತ್ತೆ ಚಿತ್ರ, ಸೊ ಅವನ ಕತ್ ಹಿಂದೆ ಒಂದು ಶಾರ್ಟ್ ಇರೋದಾಗಲಿ, ಅಥವಾ 2 ಶೂಸ್ ಟಚ್ ಆಗೋ ಶಾರ್ಟು, ಅಥವಾ ಸಾರ್ಟ್ ಆಫ್ ಸಿನಿಮ್ಯಾಟಿಕಲಿ ಸ್ಪೀಕಿಂಗ್ ಒಂದು ಕಿಟಕಿಯ 2 ಕಿಟಕಿ ಇರುತ್ತೆ, ಅದರಲ್ಲಿ ಇವರು ತೇಜು ಅವರು ಕೂತಿರ್ತಾರೆ, ಆ ಥರದ್ದೊಂದು ಶಾರ್ಟ್ಗಳಾಗಲಿ. ಇನ್ ಅ ಗುಡ್ ಸೆನ್ಸ್ ಐ ಆಮ್ ಸೇಯಿಂಗ್ ಕೆಲವು ಆಬ್ವಿಯಸ್ಲಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಗಲಿ, ಅಥವಾ ಕೆಲವು ಆಬ್ವಿಯಸ್ ಶಾರ್ಟ್ಸ್ ವೇರ್ ದಿ ಸಿನಿಮ್ಯಾಟೋಗ್ರಾಫರ್ ಇಸ್ ಅಟ್ ಪ್ಲೇ ಆಗಲಿ ಕಾಣಿಸ್ತು ಆ ಟ್ರೈಲರ್ನಲ್ಲಿ. ಹೌವರ್ ಇದರಲ್ಲಿ ನನಗೆ ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಆಸ್ ಅ ನೆಗೆಟಿವ್ ಥಿಂಗ್. ಕೆಂಡಾ ಟ್ರೈಲರಲ್ಲಿ ಟೀಸರಲ್ಲಿ ಇಲ್ಲಿ ಕ್ಯಾಮ್ರಾ ರಶ್ ಇದೆ, ಕ್ಯಾಮ್ರಾ ಮೂಮೆಂಟ್ಸ್ ಇವೆ, ಬಟ್ ಕ್ಲಿಯರ್ಲಿ ಸ್ಟೇಜ್ಡ್ ಅಥವಾ ಒಂದು ಫ್ರೇಮ್ಡ್ ಎಸ್ಥೆಟಿಕ್ಲಿ ಫ್ರೇಮ್ಡ್ ಅಂತ ನನಗೇನು ಕಾಣಿಸ್ಲಿಲ್ಲ. ಐ ಆಮ್ ಶೋರ್ ಇಟ್ ವುಡ್ ಬಿ ಇಂಟೆನ್ಷನಲ್, ಬಟ್ ಅದ್ರ ಬಗ್ಗೆ ನಿಮಗೆ ಫಸ್ಟ್ ಆಫ್ ಆಲ್ ಆ ಅಸೆಸ್ಮೆಂಟ್ ಸರಿ ಅಂತೀರಾ? In some ways, just to go off on that question, a cinematographer is only as good as his or her director. ಆಯ್ತಾ? ಆ ಇಬ್ಬರ ಮಧ್ಯೆ ನಡೆಯುವ ಮಾತುಕತೆ ಅಲ್ಲೇ ಫ್ರೇಮ್ ಹುಟ್ಕೋತವೆ. ಐ ಕೆನಾಟ್ ಇಂಡಿಪೆಂಡೆಂಟ್ಲಿ ಆಸ್ ಅ ಕ್ಯಾಮ್ರಾಮ್ಯಾನ್ ಡ್ರೀಮ್ ಆಫ್ ಶಾರ್ಟ್ ಇದನ್ನೇ ಇಡೋಣ ಇವತ್ತು ಅಂತ ಹೇಳಿದ್ರೆ ಆಗೋದಿಲ್ಲ, ರೈಟ್? ಸೊ ಗಂಟುಮುಟೆಯಲ್ಲಿ ನೀವು ನೋಡ್ತಿರೋ ಫ್ರೇಮ್ಗಳೆಲ್ಲ ಅದು ಹುಟ್ಟಿರೋದು ರೂಪಾರಾವ್, ಮೀರಾ ದೇಶಪಾಂಡೆ ಅವ್ರ ಮಧ್ಯದಲ್ಲಿ ನಾನು ಚೂರು ಸೈಡಲ್ಲಿ ನಿಂತ್ಕೊಂಡು ರಿಹರ್ಸಲ್ಸ್ ನೋಡಿ ಈ ಥರ ಮಾಡಿದ್ರೆ ಇರ್ಬೋದಾ, ಇವ್ರು ಇಲ್ಲ ಈ ಥರ ಮಾಡೋಣ, ಆ ಒಂದು ಗ್ಯಾಪಲ್ಲಿ ಫ್ರೇಮ್ ಸೆಟ್ ಆಗಿಬಿಡಿದೆ, ಆಯಿತಾ? ಕೆಂಡಾಗಿ ಬಂದಾಗ ನೀವು ಆಬ್ವಿಯಸ್ಲಿ ಅಲ್ಲಿ ನೀವು ಎಸ್ಥೆಟಿಕ್ಕಾಗೆ ಸರ್ಟನ್ಲಿ ಯು ಮೈಟ್ ಆಫ್ ದಸ್ ಡಿಫ್ರೆನ್ಸ್ ದೇರ್ ಎಸ್ಥೆಟಿಕ್ಲಿ, ಯಾಕಂದರೆ ಅದು 90s ಬ್ಯಾಂಗ್ಳೂರು, ಆಮೇಲೆ ಅದು ಹುಡುಗಿ ಅವಳ ಇಂಟರ್ನಲ್ ಟರ್ಮಾಯಿಲ್ ಬೇರೆ ಇದ್ದಿತ್ತು, ಇದರಲ್ಲಿ ಇಂಟರ್ನಲ್ ಟರ್ಮಾಯಿಲ್ ಬೇರೆನೇ ಇದೆ. ಸ್ಟೋರಿ ಪ್ರಕಾರ ನೀವು ಹೋದರೆ ದಿಸ್ ರಿಕ್ವೈರ್ಸ್ ಅ ವೆರಿ ಡಿಫ್ರೆಂಟ್ ಟ್ರೀಟ್ಮೆಂಟ್ ಫಾರ್ ಕ್ಯಾಮ್ರಾ. ಸೊ ಲೈಕ್ ಐ ಸೆಡ್, cinematographer is only as good as his director. ಅನ್ಫಾರ್ಚುನೇಟ್ಲಿ ಇದ್ರಲ್ಲಿ ನಾನೇ DP, ಸೊ ಕಾನ್ವರ್ಸೇಷನ್ ನನ್ನ ಮಧ್ಯೆನೇ ನಡೀತು. ಬಟ್ ಇದರಲ್ಲಿ ನನಗೆ ಆ್ಯಕ್ಟರ್ಸು ತುಂಬ ಹೆಲ್ಪ್ ಮಾಡಿದ್ರು, ಯಾಕಂದರೆ ಹೇಗಂದರೆ ಲೈಕ್ ಐ ವುಡ್ ವಾಚ್ ದಮ್ ರಿಹರ್ಸಲ್ ಸ್ಪೇಸಲ್ಲಿ. ನನ್ನದೇ ಒಂದು ಐಡಿಯಾ ಇತ್ತು ಯಾವ ಥರ ಫ್ರೇಮಿಂಗ್ ಇಡಬೇಕು, ಯಾವ ಥರ ಅದನ್ನು ಸ್ಲೋಲಿ ಹ್ಯಾವ್ ಟು ಪೇಸ್ ಇಟ್ ಟೋಟಲಿ ಅವೆಲ್ಲ. ಸೊ ಐ ರಿಲೈಡ್ ಅ ಲಾಟ್ ಆನ್ ಆ್ಯಕ್ಟರ್ಸ್ ಆಲ್ಸೋ, ಅವ್ರ ಮೂಮೆಂಟ್ಸು ಹೇಗಿರುತ್ತೆ ಅದನ್ನ ನೋಡಿಕೊಂಡು ಫ್ರೇಮ್ಸ್ ಇಟ್ಟೆ. ಬಟ್ ಅಗೇನ್ ಇಟ್ಸ್ ವೆರಿ ಕೆಂಡಾ, ದ ಕ್ಯಾಮ್ರಾ ವರ್ಕ್ ಇಸ್ ವೆರಿ ಕೆಂಡಾ. ಕರೆಕ್ಟ್. ಗಂಟುಮುಟ್ಟೆ ಕ್ಯಾಮ್ರಾ ವರ್ಕ್ ಇಸ್ ವೆರಿ ಗಂಟುಮುಟ್ಟೆ. ಅದು ಯುನೋ ದಟ್ ಇಸ್ ಶೋರ್ ಮೇಕ್ ಸೆನ್ಸ್. ಕೆಂಡಾ ಚಿತ್ರದ ಕಾಸ್ಟಿಂಗ್ ಬಗ್ಗೆ ಮಾತಾಡೋಣ. ಅಫ್ಕೋರ್ಸ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಬಟ್ ಅವರನ್ನು ಬಿಟ್ಟು ಮಿಕ್ಕವರು ನಮಗೆ ಹೆಚ್ಚು ಗೊತ್ತಿಲ್ಲ. ಬಟ್ ಸುಮಾರು ಇಂಪಾರ್ಟೆಂಟ್ ಪಾತ್ರಗಳು ಇದ್ದ ಹಾಗೆ ಕೂಡ ಗೊತ್ತಾಗತ್ತೆ. ಆ್ಯಂಡ್ ಆಫ್ ಕ್ಯಾಮ್ರಾ ನಾನು ಹೇಳ್ತಾ ಇದ್ದೆ, ಇವರು BV ಭರತ್ ಅವರು ಹೌ ಡಸ್ ಐ ಮೀನ್ ಹಿ ಲುಕ್ಸ್ ಹ್ಯೂಜ್ ಅಂತ, ಬಟ್ ಯು ಸೆಡ್ ದೇರ್ಸ್ ಅ ಲಿಟಲ್ ಬಿಟ್ ಆಫ್ ಅ ಕ್ಯಾಮ್ರಾ ಪ್ಲೇ ಆಲ್ಸೋ ಇನ್ ಕ್ರಿಯೇಟಿಂಗ್ ದಟ್ ಅಂತ ಅಲ್ವಾ, ದಿ ಹ್ಯೂಜ್ನೆಸ್ ಆಫ್ ಇಟ್. ಆರ್ ದೇರ್ ಇಸ್ ಅ ಇಟ್ ಡಸಂಟ್ ನೆಸೆಸರಿಲಿ ಹ್ಯಾವ್ ಟು ಬಿ ದಿ ಫಿಸಿಕ್ಯಾಲಿಟಿ, ಬಟ್ ಬೇರೆ ಇದು ಮಾಡ್ತೀವಿ ಅಂತ. ಸೊ 2 ಆಸ್ಪೆಕ್ಟ್ಸ್. ಒಂದು, ಹೌ ಡು ಯು ಗೋ ಅಬೌಟ್ ಕಾಸ್ಟಿಂಗ್ ಇಟ್, ಬಿಕಾಸ್ ಟೈಟಲ್ಗೆ ನಾವು ಟೀಸರ್ ಟ್ರೈಲರ್ ನೋಡೋದಕ್ಕೆ ಭರತ್ ಫಿಟ್ಸ್ ಆ್ಯಪ್ಟ್ಲಿ, ರೈಟ್? ಬಟ್ ಅಷ್ಟೇ ಅಲ್ಲದೆ ಮಿಕ್ಕ ಕ್ಯಾರೆಕ್ಟರ್ಸ್ ಕೂಡ ಕಾಣಿಸ್ಕೊಳ್ತಾರೆ, ಒಂದು 2-3 ಜನ ಅಂತೂ ವಿ ಆರ್ ಏಬಲ್ ಟು ಐಡೆಂಟಿಫೈ ಇನ್ ಟರ್ಮ್ಸ್ ಆಫ್ ಓಕೆ ಇವ್ರದ್ದೇನೋ ಇಂಪಾರ್ಟೆಂಟ್ ಪಾತ್ರಗಳಿರ್ಬೋದು ಅಂತ. ಸೊ ಹೌ ಡಿಡ್ ಯು ಗೋ ಅಬೌಟ್ ಕಾಸ್ಟಿಂಗ್ ಆ್ಯಂಡ್ ದೆನ್ ಆ ಹ್ಯೂಜ್ನೆಸ್ ಆಫ್ ಅ ಕ್ಯಾರೆಕ್ಟರ್ನ ಹೇಗೆ ತರೋದು? ಕಾಸ್ಟ್ ಬಗ್ಗೆ ಜನರಲ್ ಆಗಿ ಮಾತಾಡ್ತೀನಿ. ಸೊ ಇಲ್ಲ, ಕಾಸ್ಟಿಂಗ್ ಪ್ರಾಸೆಸ್ ನಾವು ಆಡಿಷನ್ಸ್ ಆ ಥರ ಏನು ಇರಲಿಲ್ಲ. ದೇರ್ ವಾಸ್ ನೋ ಲೈಕ್ ಯುನೋ 1000 ಜನ ಮೀಟ್ ಮಾಡಿ ಅದರಲ್ಲಿ ಒಬ್ಬನು ಆ ಥರ ಏನಿರಲಿಲ್ಲ. ಇಟ್ ವಾಸ್ ಲಿಟಲ್ ಬಿಟ್ ಆಫ್ ಮೋರ್ ಅಗೇನ್ ಆರ್ಗ್ಯಾನಿಕ್ ಪ್ರೋಸೆಸ್. ಆಬ್ವಿಯಸ್ಲಿ BV ಭರತ್ ನಾನು ಒಂದೇ ಕಾಲೇಜಲ್ಲಿ ಓದಿದ್ದು, ಸೊ ಅವಾಗಿಂದ ಗೊತ್ತು. ಸೊ ಈ ಕಾಲೇಜ್ಗಳಲ್ಲಿ ಯಾವಾಗಲೂ ಒಂದು ಟ್ಯಾಗ್ ಟೀಮ್ ಇರುತ್ತೆ, ಮಗ ನೀನು ಆ್ಯಕ್ಟ್ರು ನಾನು ಡೈರೆಕ್ಟ್ರು ಅನ್ನೋ ಟ್ಯಾಗ್ ಟೀಮ್. ಆ ಥರ ನಮ್ಮ ಫ್ರೆಂಡ್ಶಿಪ್ ಅಂದರೆ he was also at that time directing. Okay. And I was also at that time in a way acting in some way, but our paths took us in different direction. But ಅವನು ನೋಡಿ, ನಮ್ಮ ಕರ್ನಾಟಕದಲ್ಲಿ ಇಟ್ಸ್ ಲೈಕ್ ರಂಗಭೂಮಿಯಲ್ಲಿ ಇರೋ ಆ್ಯಕ್ಟರ್ಸ್ಗಳು ಇಟ್ಸ್ ಜಸ್ಟ್ ಲೈಕ್ ಫಿನಾಮಿನಲ್. ಅಂದರೆ ಅವ್ರಿಗೆ ಆಪರ್ಚುನಿಟೀಸ್ ಇಲ್ಲ ಅಷ್ಟೇ, ಒಳ್ಳೆ ಕತೆಗಳಿಲ್ಲ, ಡೈರೆಕ್ಟರ್ಸ್
ಸುಮಾರು ಡೈರೆಕ್ಟರ್ ಚಾನ್ಸ್ ಕೊಡೋದಿಲ್ಲ, ಬರೀ ನೋನ್ ಫೇಸಸ್ ಬರ್ತಾ ಇರ್ತಾರೆ. ಕೆಂಡಲ್ಲಿರೋ ಆ್ಯಕ್ಟರ್ಗಳೆಲ್ಲ ಅಂದರೆ ಖತರ್ನಾಕ್, ಅಂದರೆ ಇಟ್ಸ್ ಲೈಕ್ ಐ ಫೀಲ್ ನನಗೆ ಐ ಹ್ಯಾವ್ ನಾಟ್ ಡನ್ ಜಸ್ಟಿಸ್ ಟು ದೆಮ್ ಅಂತ ಅನಿಸುತ್ತೆ ಒಂದೊಂದ್ಸತಿ. ನಮ್ಗೆ ಇಷ್ಟೇ ಟೈಮ್ ಇತ್ತಪ್ಪ, ಏನು ಮಾಡೋದು, ಇಷ್ಟೇ ಟೇಕ್ಗಳಾಗುತ್ತೆ ಪರ್ ಡೇ, ಯಾಕಂದರೆ ಯುನೋ ಬಟ್ ಸುಮಾರು ಜನ ಟ್ರೈನ್ಡ್ ಆಕ್ಟರ್ಸ್, ಮೆಜಾರಿಟಿ ಆರ್ ಟ್ರೈನ್ಡ್ ಆಕ್ಟರ್ಸ್, ಅಂದರೆ ಆಲ್ ಆಫ್ ದೆಮ್ ಇನ್ಫ್ಯಾಕ್ಟ್. ಅಂದರೆ ಇದು ಅವ್ರಿಗೆ ಹಾಬಿ ಅಲ್ಲ, ಇದು ಅವ್ರ ಜೀವನ, ಇದು ಇದರಲ್ಲಿ ಅವರು ಮುಳುಗೋಗ್ಬಿಟ್ಟಿದ್ದಾರೆ ಅವರು. ಸೊ ಇದು ಇಟ್ ಇಸ್ ನಾಟ್ ಹೇಗನ್ನೋದು, ಇಟ್ಸ್ ಲೈಕ್ ಇಟ್ ಇಸ್ ನಾಟ್ ಫನ್ ಅಂಡ್ ಗೇಮ್ಸ್ ಒಂಥರ. ಇದು ಅವರು ವೀಕೆಂಡ್ ಬಂದು ಮಾಡಿ ಹೋಗುತ್ತೆ. ಇಲ್ಲ ಇದು ಅವರು ಅಂದರೆ they are all great in their own spaces. Like for example, Bindu Rakshidi, when we offered her the role, we said ಅವ್ರು ಯಾರೋ ರಿಪೋರ್ಟರ್ ಅವ್ರು ಇದ್ದಾರೆ, ಪಡ್ಡಾಯಿಲಿ ಅವರು ಲೀಡ್ ಆಕ್ಟರ್. Like we said, ನೋಡಮ್ಮ ಈ ತರ you've done that and we have seen you doing, hey, she's phenomenal, right? But we feel the presence of this character is very important in our film. Will you be okay to do it ಅಂತ. She was more than happy because ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಮಾಡ್ತೀನಿ ಅಂತ. ಸೊ ಆ ಥರ ಬರೋ ಪ್ರತಿಯೊಬ್ಬರೂ casting lead is important, casting other characters around the lead is as important, because if how honest they are is what how honest this character can be. There should be honesty in everybody's performance. So that is what we were looking for. We know like he's a veteran in theatre and like he kills it in the film, and Gopi sir and Pranav Sridhar, who is phenomenal ಅವನು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಜಾಸ್ತಿ ಹೇಳೋದೇನು ಬೇಕಿಲ್ಲ. ಬಿ ವಿ ಭರತ್ ಬಗ್ಗೆ ಚೂರು ಮಾತಾಡ್ಬೇಕಂದ್ರೆ ಅದು ಅವ್ನ ರಿಸರ್ಚ್, ಅದು ಹೌ ಟು ಬಿಕಮ್ ದಟ್ ಪರ್ಸನ್, ಹೌ ಟು ಬಿಕಮ್ ಕೇಶವ, ಅದು ತುಂಬ ಅವ್ನು ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಆಮೇಲೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಹೇಗಂದ್ರೆ ನಾವು ತುಂಬ ವರ್ಷಗಳಿಂದ ಇವ್ರು ಕೇಶವನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಂದರೆ ಮೆನಿ ಇಯರ್ಸ್, 10 years. ಸೊ ಅದೆಲ್ಲ ಆ ಇಂಟೆನ್ಸಿಟಿ ಎಲ್ಲ ಇದ್ರ ಕ್ಯಾರೆಕ್ಟರ್ ಒಳಗೆ ಕಾಣಿಸುತ್ತೆ, ಕಣ್ಣಲ್ಲಿ ನೋಡ್ತೀರಾ ಅವ್ನ ಇಂಟೆನ್ಸಿಟಿ. ಅದು ತುಂಬ ಕಷ್ಟ, ಅದು ದಟ್ಸ್ ಆಲ್ ಕಾಂಪ್ಲಿಮೆಂಟ್ಸ್ ದ ಆ್ಯಕ್ಟರ್. ಅಂದರೆ ನಾವು ಬರೀ ವಿ ಆರ್ ಜಸ್ಟ್ ಯು ಕ್ಯಾನ್ ಗಿವ್ ದಮ್ ಪ್ಲಾಟ್ಫಾರ್ಮ್ ಅಷ್ಟೇ, ಆಮೇಲೆ ಅವರೇ ಅದನ್ನು ಜೀವಿಸ್ಬೇಕು ಆ ಒಂದು ಜಗತ್ತಿನಲ್ಲಿ. ಅದನ್ನು ಅವ್ನು ಜೀವಿಸಿದ್ದಾನೆ, ಅದು ಹೇಗೆ ಜೀವಿಸಿದ್ದಾನೆ ಅದು ನೀವು ಅವ್ನು ಕೇಳಿ ಯಾವಾಗ ಇಂಟರ್ವ್ಯೂ ಮಾಡಿದಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ನ ಉತ್ತರಗಳು. ಬಟ್ ಯಾ ವಂಡರ್ಫುಲ್, ಅಂದರೆ ಇಂಥ ಆ್ಯಕ್ಟ್ರೆಸ್ ಜೊತೆ ಕೆಲಸ ಮಾಡೋದು ಒಂಥರ ಇಟ್ಸ್ ಅ ಜಾಯ್ ಫಾರ್ ಅ ಡೈರೆಕ್ಟರ್. ಯಾಕೆಂದರೆ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ, ಅಷ್ಟೇ ಮ್ಯಾಜಿಕ್. ಇನ್ನೊಂದು ತುಂಬ ಎಕ್ಸೈಟಿಂಗ್ ಆಸ್ಪೆಕ್ಟ್ ಆಫ್ ಕೆಂಡ ಇಸ್ ಒಂದು ಋತ್ವಿಕ್ ಕಾಯ್ಕಿಣಿ ಅವರ ಮ್ಯೂಸಿಕ್ಕು, ವಿಚ್ ವಿ ಆರ್ ಆಲ್ ಗೋಯಿಂಗ್ ಟು ಎಕ್ಸ್ಪ್ಲೋರ್. ಬಟ್ ನನಗೆ ತುಂಬ ಖುಷಿಯಾಗಿದ್ದು ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಎರಡು ಹಾಡುಗಳಲ್ಲಿದೆ ಅಂತ. ಒಂದು ಐ ಥಿಂಕ್ ದಾರಿ ಧೂಳು ಆ ರೀತಿಯ ಒಂದು ಇದು, ಇನ್ನೊಂದು ತಾಜಾ ಸುದ್ದಿ. ಸೊ ಐ ರಿಯಲಿ ವಾಂಟೆಡ್ ಟು, ಬಿಕಾಸ್ ಐ ಆಮ್ ಅ ಬಿಗ್ ಜಯಂತ್ ಕಾಯ್ಕಿಣಿ ಫ್ಯಾನ್. ಸೊ ಆ್ಯಂಡ್ ದೆನ್ ತುಂಬ ಖುಷಿ ಆಯಿತು ಆ ಒಂದು, ಐ ಥಿಂಕ್ ತಾಜಾ ಸುದ್ದಿ ಹಾಡಿನ ಬಿಡುಗಡೆ ಸಂದರ್ಭದಲ್ಲಿ ಅನ್ಸುತ್ತೆ ಯೋಗರಾಜ್ ಭಟ್ ಅವರಿದ್ದರು, ಆ ಕಡೆ ಶೈಲಜಾ ಅವರಿದ್ದರು, ಕಾಯ್ಕಿಣಿ ಅವರಿದ್ದರು, ಹರಿಕೃಷ್ಣ ಅವರಿದ್ದರು, ಬಿಕಾಸ್ ಡಿ ಬೀಟ್ಸಲ್ಲೇ ಹೋಗಿರೋದು. ಸೊ ಆಲ್ ಆಫ್ ದ್ಯಾಟ್ ತುಂಬ ಖುಷಿ ಆಯ್ತು ಅದನ್ನು ನೋಡಿ. ಸೊ ಕಾಯ್ಕಿಣಿ ಅವ್ರ ಜೊತೆ ಹೌ ಇಸ್ ಇಟ್ ಟು ವರ್ಕ್ ವಿತ್ ಹಿಮ್? ಪ್ರಿವಿಲೇಜ್, ಆನರ್, ಐ ಡೋಂಟ್ ನೋ, ಲಾಸ್ ಆಫ್ ವರ್ಡ್ಸ್. ಅಂದರೆ ಆ ಮನುಷ್ಯ ಆದರೆ ಹೇಳೋಕ್ಕಾಗಲ್ಲ. ಅಂದರೆ ಆ ಪದಗಳು ಹೆಂಗೆ ಟಕ್ ಅಂತ ಬಂದ್ಬಿಡ್ತಂದ್ರೆ ಕಾನ್ವರ್ಸೇಷನಲ್ಲೇ ನಾವು ಹೋಗಿದ್ವಿ ಅವ್ರನ್ನ ಮೀಟ್ ಮಾಡೋದಕ್ಕೆ, ಲಿರಿಕ್ಸ್ ಬರೀ ಟು ಆಸ್ಕ್ ಹಿಮ್, ಟು ರಿಕ್ವೆಸ್ಟ್ ಹಿಮ್ ಇನ್ಫ್ಯಾಕ್ಟ್. ಅವಾಗ ಮಾತುಕತೆಯಲ್ಲೇ ಒಂದು 2-3 ಪದಗಳು ಹಂಗೆ ಲೈಕ್ ಈಸ್ ಒಂದು ಸ್ಟಾನ್ಸಾನೇ ಹೇಳ್ಬಿಟ್ರು, ಲೈಕ್ ವೆರಿ ಕ್ಯಾಶುಯಲಿ, ಲೈಕ್ ಸೊ ಇಟ್ಸ್ ಲೈಕ್ ಐ ಥಿಂಕ್ ಹಿ ಲಿವ್ಸ್ ಅಂಡ್ ಬ್ರೀತ್ಸ್ ಸಾಹಿತ್ಯ, ಲೈಕ್ ಇಟ್ಸ್ ವೆರಿ ನ್ಯಾಚುರಲ್ ಫಾರ್ ಹಿಮ್. ಸೊ ಇಟ್ ವಾಸ್, ನೀವು ಏನು ಹೇಳಿದ್ರಿ, ಅವರು ವೆರಿ ಬ್ರೀಫ್ ಕತೆ ಬಗ್ಗೆ, ವೆರಿ ಬ್ರೀಫ್ ಆಗಿ ನಿಮ್ಗೆ ಏನು ಗೊತ್ತಿದೆಯೋ ಅದೇ ಥರ ಅವ್ರಿಗೂ ಗೊತ್ತಿತ್ತು. ಈ ಟ್ರೈಲರ್ ಟೀಸರ್ ಏನು ನೋಡಿರ್ತೀರಾ ಅದಕ್ಕೆ ಮೀರಿ ಚೂರು ಕೇಶವನ್ ಬಗ್ಗೆ ನಾನು ಕೊಟ್ಟೆ. ಆಬ್ವಿಯಸ್ಲಿ ಬಿಫೋರ್ ದಟ್ ಋತ್ವಿಕ್ಗೆ ಗೊತ್ತಿತ್ತು, ಅವ್ನು ಫುಲ್ ಸ್ಕ್ರಿಪ್ಟ್ ಎಲ್ಲ ಇತ್ತು ಅವನ ಜೊತೆ. ಆ್ಯಂಡ್ ಐ ಥಿಂಕ್ ಈ ಆಲ್ಸೋ ವೆರಿ ಕ್ಯಾಶುಯಲಿ ಆ್ಯಂಡ್ ಮೆನ್ಷನ್ಡ್ ಚೂರು, ಬಟ್ ಡೈರೆಕ್ಟ್ರೇ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿ ಅಂತ ದೇವರ್ ವೇಟಿಂಗ್ ಅಷ್ಟೇ. ಆ ಒಂದು ಮೀಟಿಂಗಲ್ಲೇ ಅವ್ರಿಗೆ ಐ ಥಿಂಕ್ ಈ ಅಂಡರ್ಸ್ಟುಡ್ ಜಿಸ್ಟ್ ಯಾವ ಥರ ಇರಬೇಕು ಅಂತ. ಆ 2 ಸಾಂಗು
ಆಯ್ತು ಓಕೆ ಅಂತ ಹೇಳಿದ್ರು. ಆಯ್ತು ಓಕೆ ಅಂದ್ವಿ. ಅಂದ್ರೆ ಆಫ್ಟರ್ ಲೈಕ್ ಕಪಲ್ ಆಫ್ ವೀಕ್ಸ್ And we didn't want to obligate him because ನಿಮ್ಮ ಮಗ ಮ್ಯೂಸಿಕ್ ಹೌದು ಮಾಡ್ತಾರೆ. ಅದು We didn't want to obligate him. We requested like ನಿಮ್ಮಿಬ್ಬರು ಕಾಮ್ರಾಡರಿ ವರ್ಕ್ ಆದ್ರೇನೆ ಆ ಥರ ಎಲ್ಲ. ಆ್ಯಂಡ್ ಐ ಥಿಂಕ್ ಬೈ ದೆನ್ ಮೂವಿ ವಾಸ್ ರೆಡಿ ಆ್ಯಂಡ್ ರಿತ್ವಿಕ್ ವಾಸ್ ಆಲ್ರೆಡಿ ಡೂಯಿಂಗ್ ದ BGM ಸ್ಕೋರ್ ಮಾಡ್ತಾ ಇದ್ರು. ಹಿ ಮಸ್ಟ್ ಹ್ಯಾವ್ ಸೀನ್ ಸಮ್ ಬಿಟ್ಸ್ ಆ್ಯಂಡ್ ಹಿ ಲೈಕ್ಡ್ ವಾಟ್ ಹಿ ಸಾ. ದಟ್ ಮೇ ಬಿ ಆವಾಗ ಅವ್ರಿಗೆ ಅನ್ಸಿರ್ಬೋದು ಮಾಡಿ ಬರ್ಕೊಡೋಣಪ್ಪ ಹುಡುಗರಿಗೆ ಅಂತ. ಬಿಕಾಸ್ ಇದು ತುಂಬ ಡಿಫ್ರೆಂಟ್. ರಿತ್ವಿಕ್ ಹೇಳಿದ್ದಾರೆ ಒಂದು ಇಂಟರ್ವ್ಯೂಲಿ, ಅವ್ರು ನಾರ್ಮಲಿ ಬರೆಯೋದಕ್ಕಿಂತ ತುಂಬ ಡಿಫ್ರೆಂಟ್ ಇದು. ಅವರು ಹೆಚ್ಚಾಗಿ ರೊಮ್ಯಾಂಟಿಕ್ ಸಾಂಗ್ಸ್ ಬರೆದಿರೋದು ಇದುವರೆಗೂ. ಇದು ವೆರಿ ಸಿಚುವೇಶನಲ್. ತಾದೋ ಸುದ್ದಿ ಇದು ಹಿಂದಿನ ಹಣೆ ಬರಹ. ಲೈಕ್ ಇಟ್ಸ್ ವೆರಿ ಸಿಚುವೇಶನಲ್ ಆ್ಯಂಡ್ ಧೂಳು ಇಟ್ಸ್ ವೆರಿ ಎಕ್ಸ್ಪ್ಲೋರೇಟಿವ್ ಅವನ್ ಜರ್ನಿ. ಸೊ ಐ ಥಿಂಕ್ ದೇ ಹ್ಯಾಡ್ ದೇರ್ ಓನ್ ಒಂದು ವರ್ಕಿಂಗ್ ಬೇಕು ಬೇಡಗಳು ಇಷ್ಟ ಇಲ್ಲ ಅನ್ನೋದೆಲ್ಲ. ಬಟ್ ಅಲ್ಟಿಮೇಟ್ಲಿ ಇಟ್ ಟುಕ್ ಹಿಮ್ ಲೈಕ್ ದಟ್ ಟು ರೈಟ್ ದ ಸಾಂಗ್. ಬೇಗನೆ ಮುಗ್ದೋಯ್ತು. ಅಂದ್ರೆ ಜಾಸ್ತಿ ಇಟರೇಷನ್ಸ್ ಅಂದ್ರೆ ಲೈಕ್ ಆಬ್ವಿಯಸ್ಲಿ ಕಡೆಯಿಂದ ಏನು ಸರಿ ಪದ ಸ್ವಲ್ಪ ಫಸ್ಟ್ ರೀಡ್ ಅಲ್ಲೇನೆ ಓಕೆ ಸಕ್ಕತ್ತಾಗಿದೆ. ಸಕ್ಕತ್ತಾಗಿತ್ತು. ರಿತ್ವಿಕ್ ಸೆಡ್ ಓಕೆ ಡನ್ ಲೆಟ್ಸ್ ಕಂಪೋಸ್ ಫಾರ್ ದಿಸ್ ಅಂತ. ಮೂರನೇ ಸಾಂಗು ಇದೆ, ಅದನ್ನ ರಿತ್ವಿಕ್ ಬರ್ದಿದ್ದಾರೆ. ಅದಿನ್ನೂ ನಾವು ಹೊರಗೆ ಬಿಟ್ಟು ಅದೇ ಬಿಕಾಸ್ ನೋಡಿ 3 ಸಾಂಗ್ಸ್ ಅಂತ ನೋಡಿದೆ, 2 ಮಾತ್ರ ಅದರಲ್ಲಿ ಒಂದು ಕೋರಸ್ ಬಿಟ್ ಕೈ ಕಣಿಯವರು ಬರ್ದಿರೋದು. ಓಕೆ ಓಕೆ. ಬಟ್ ಆಲ್ಸೋ ಈ 2 ಹಾಡುಗಳನ್ನು ಅದನ್ನು ಎಕ್ಸ್ಪೆರಿಮೆಂಟಲ್ ಅಂತ ಕರಿಬೇಕಾ ಅಥವಾ ನಾವು ಹೆಚ್ಚು ಆ ರೀತಿಯಲ್ಲಿ ಕೇಳಿಲ್ಲ ಹಾಗಾಗಿ ನಮ್ಗೆ ಅದು ಎಕ್ಸ್ಪೆರಿಮೆಂಟಲ್ ಅನ್ಸುತ್ತಾ ಗೊತ್ತಿಲ್ಲ. ಬಟ್ ಅಗೇನ್ಸ್ಟ್ ದಿ ಗ್ರೇನ್ ಅಲ್ಲ ಅದು ಅಂತ ನನಗಂತೂ ಅನಿಸುತ್ತೆ. ಸೊ ಅದ್ರ ಬಗ್ಗೆನೂ ಹೇಳಿ. ಬಟ್ ಐ ಥಿಂಕ್ ಫಾರ್ ಮೀ ನನಗೆ ಕೆಂಡ ಅಟ್ ಎವ್ರಿ ಸ್ಟೆಪ್ ಆಲ್ಮೋಸ್ಟ್ ಒಂಥರ ಅಗೇನ್ಸ್ಟ್ ದಿ ಗ್ರೇನೇ ನಡೆದಿರೋ ಒಂದು ಅಥವಾ ಸೃಷ್ಟಿಸಿರೋ ಒಂದು, ನಾಟ್ ಇಂಟೆನ್ಷನಲಿ ಇದು, ಬಟ್ ನನಗೆ ಹಂಗೆ ಅನ್ನಿಸ್ತಾ ಇದೆ. ವಿಚ್ ಇಸ್ ಆಲ್ಸೋ ಅಗೇನ್ ನನಗೆ ಕೆಂಡ ಅಂದರೆ ತುಂಬ ಕರೇಜ್ ಅಂತಲೇ ನನಗೆ ತಲೆಯಲ್ಲಿ ಬರ್ತಾ ಇದೆ ವಿತ್ ಎವ್ರಿಥಿಂಗ್ ದಟ್ ಯು ಬೀನ್ ಟೆಲಿಂಗ್ ಮೀ. ಸೊ ಇವನ್ ದ ಮ್ಯೂಸಿಕ್ ಇಸ್ ವೆರಿ ಬೋಲ್ಡ್ ಇನ್ ದಟ್ ಸೆನ್ಸ್. ಅಂದರೆ ನಾವು ಮಾಡೋದು ಬೇರೆ ಯಾರು ಮಾಡ್ತಾರೆ, ನಾವೇ ಮಾಡಬೇಕು. ಲೈಕ್ ಇಟ್ಸ್ ಲೈಕ್ ಇಫ್ ಯು ಥಿಂಕ್ ಯು ಕರೇಜಸ್ ಅಂತ ಏನಿಲ್ಲ, ಇಟ್ಸ್ ಅ ಪ್ರಿವಿಲೇಜ್ ಟು ಮೇಕ್ ಸಿನಿಮಾ. ಮೆನಿ ಪೀಪಲ್ ಕೆನಾಟ್ ಇವನ್ ಅವ್ರಿಗೆ ಆ ಒಂದು ಆಪರ್ಚುನಿಟಿ ಸಿಗಲ್ಲ ಸಿನಿಮಾ ಮಾಡೋದಕ್ಕೆ, ನಮ್ಗೆ ಸಿಕ್ಕಿದೆ. ಸೊ ಯುನೋ ಲೆಟ್ಸ್ ಪುಷ್ ದ ಬೌಂಡ್ರೀಸ್ ಲಿಟಲ್ ಬಿಟ್ ಅಂತ ಅಷ್ಟೇ ನಮ್ದು ಯುನೋ ಅವರ್ ಜರ್ನಿ. ಆ್ಯಂಡ್ ರಿತ್ವಿಕ್ ಬಗ್ಗೆ ಚೂರು ಮಾತಾಡ್ಬೇಕಂದ್ರೆ, ರಿತ್ವಿಕ್ಕು ಒನ್ ಆಫ್ ದ ಬಿಗ್ ರೀಸನ್ಸ್ ಅವನ್ನ ಕೆಂಡಾಗೆ ಟು ಕೊಲಾಬ್ರೇಟ್ ವಿತ್ ಹಿಮ್ ವಾಸ್ he has some knowledge of obviously he's worked with Charan Raj and he's done some work within the industry, but his view of music is very non Indian cinema ಒಂಥರ. ಸೊ ನನಗೆ ಆ ಥರದೊಂದು ಬೇಕಿತ್ತು. ಐ ನೀಡೆಡ್ ಲಿಟಲ್ ಬಿಟ್ ಆಫ್ ಅನ್ ಇಂಟರ್ನ್ಯಾಷನಲ್ ಅಪೀಲ್ ಟು ಇಟ್, ಮ್ಯೂಸಿಕಲಿ ಸ್ಪೀಕಿಂಗ್, ರಿದಮಿಕ್ಲಿ, for the character also to stand out. Nange Keshavange I wanted him to stand out very differently, not in your very traditional sentimental way, because cinema is quite brutalist in its approach. Avan jeevana ನಾನು ತುಂಬ ಬ್ರೂಟಲ್ ಆಗಿ ನೋಡ್ತೀವಿ. ಆ ಒಂದು ಬ್ರೂಟಾಲಿಟಿನ ನಾನು ಐ ಡಿಂಟ್ ವಾಂಟ್ ಸೆಂಟಿಮೆಂಟಾಲಿಟಿ ಅಟ್ಯಾಚ್ಡ್ ಟು ದಟ್. ಸೊ ಅದೆಲ್ಲ ನಮ್ಮ ಫಿಲಾಸಫಿ ಮ್ಯಾಚ್ ಆಯಿತು, ನಂದು ಅವನ ಫಿಲಾಸಫಿ. ಸೊ ಅಲ್ಲಿಂದ ಹುಟ್ಕೊಂಡಿದೆ ಆ ಕಂಪೋಸಿಷನ್. ನೀವು ಕೇಳಿದಾಗ ಐ ಆಮ್ ಶ್ಯೂರ್ ಜನರಿಗೂ ತುಂಬಾ ಇಷ್ಟ ಆಗುತ್ತೆ. So far people have said ಸಕ್ಕತ್ತಾಗಿದೆ because ತುಂಬಾ ಕೇಳಿಲ್ದಿರೋ ಕೇಳಿರಲ್ಲ ನೀವು obviously, because very minimal that is also another approach to not overcrowd it with orchestra, ಇದು ಅದು ಬ್ಲಾಸ್ಟ್ ಮಾಡಿ ಮುಚ್ಕೊಂಡು ಟಿವಿ ನೋಡ್ತಾರಲ್ಲ ಆ ಥರ. I didn't want it. I wanted to be very different, subtly enhancing moments ಆ ಥರ. So he got it completely. ಆಮೇಲೆ ರೆಫರೆನ್ಸ್ ಇಟ್ಕೊಂಡು ಏನು ಮಾಡಿಲ್ಲ ನಾವು. It came out of purely trusting, like I said, character. It was a character study in music also in a way. ಅವ್ರು ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆ ಥರ ಮ್ಯೂಸಿಕ್ ಕೊಡೋಣ, ನಾಟ್ ನಂಗೆ ಈ ಥರ ಮ್ಯೂಸಿಕ್ ಬೇಕು, ಅಲ್ಲಿ ಆ ಮೂವಿಯಲ್ಲಿ ಈ ಥರ ಮ್ಯೂಸಿಕ್ ಆಗಿಲ್ಲ, ಆ ಥರ ಬೇಕು. ವಿ ಡಿಡ್ ಅಪ್ರೋಚ್ ಇಟ್ ಅಂದರೆ. ಟೀಸರ್ ಟ್ರೈಲರ್ ಮತ್ತೆ ಹೋದರೆ ಇದು ರೌಡಿಸಮ್ ಅನ್ನೋ ಒಂದು ವಲಯದಲ್ಲಿ ಬೇಸ್ ಆಗಿರೋ ಸ್ಟೋರಿ ಅಂತ ಆಬ್ವಿಯಸ್ಲಿ ನೀವು ಹೇಳಿದಿರಿ, ಅಲ್ಲೂ ಗೊತ್ತಾಗತ್ತೆ. ಆದರೆ ಇಂಟ್ರೆಸ್ಟಿಂಗ್ಲಿ ಅಲ್ಲಿ ಕೊಚ್ಚೋದು, ಬ್ಲಡ್ ಶೆಡ್ಡು, ಗೋರು ಹೆಚ್ಚು ನನಗೇನು ಕಂಡು ಬರಲಿಲ್ಲ. ಫಾರ್ ವಾಟ್ ಯು ಕುಡ್ ಹ್ಯಾವ್ ರಿಯಲಿ ಎಕ್ಸ್ಪ್ಲಾಯ್ಟೆಡ್ ಅದನ್ನು ಕಂಡು ಬರಲಿಲ್ಲ. ಚಿತ್ರದಲ್ಲಿ ಹೇಗಿರುತ್ತೆ ಅಂತ ಒಂದು. ಇನ್ನೊಂದು,
ಒಂದು ನ್ಯಾಚುರಲ್ ಟೆಂಡೆನ್ಸಿನೇ ರೌಡಿಸಮ್ ಅಂತ ಬಂದಾಗ ಅದನ್ನು ಮಾಸಿಯಾಗಿ ತೋರಿಸ್ಬಿಡೋದು, ರೈಟ್? ಆಬ್ವಿಯಸ್ಲಿ ನಿಮಗೆ ಸೆಲ್ಫ್ ರೆಸ್ಟ್ರೈಂಟ್ ಇದೆ ಆ್ಯಂಡ್ ಆಲ್ ಆಫ್ ದ್ಯಾಟ್, ಬಟ್ ಎಲ್ಲಾದರೂ ಆ ಮಾಸಿಯಾಗಿ ಹೋಗಬೇಕೇನೋ ಅನ್ನೋ ಒಂದು ಅಪ್ರೋಚ್ ಬಂದು ಹೋಯ್ತಾ? ಇಲ್ಲ, ರೈಟಿಂಗ್ ಸ್ಟೇಜಿಂದನೇ. ಆದರೆ ನೋಡಿ, ಇವೆಲ್ಲ ವೈಲೆನ್ಸು, ಲವ್, ಫ್ರೆಂಡ್ಶಿಪ್, ದೀಸ್ ಆರ್ ಆಲ್ ಅಗೇನ್ ಥೀಮ್ಸ್ ದಟ್ ಯು ಎಕ್ಸ್ಪ್ಲೋರ್ ಸಿನಿಮಾ ಒಳಗೆ. ಅದು ಇಟ್ ಇಸ್ ಅಪ್ ಟು ದ ಡೈರೆಕ್ಟರ್ ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ. ಇದರಲ್ಲೂ ತುಂಬ ಇದೆ ವೈಲೆನ್ಸ್. ಐ ಫೀಲ್ ಇಸ್ ವೆರಿ ವೈಲೆಂಟ್ ಫಿಲ್ಮ್, ಬಟ್ ನಾಟ್ ಇನ್ ಅ ವೇ ವೇರ್ ಪೀಪಲ್ ಥಿಂಕ್ ಆಫ್ ವೈಲೆನ್ಸ್, ರೈಟ್? ಬಿಕಾಸ್ ನನಗೆ ಅಗೇನ್ ಹೌ ವಿ ಆರ್ ಕಂಡೀಷನ್ ನೋಡಕ್ಕೆ ಹೋದ್ರೆ ನನಗೆ ಲಾಂಗು, ಮಚ್ಚು, ಹೊಡಿ ಬಡಿ, ಕೊಚ್ಚು ಅದೆಲ್ಲ ಹೆಚ್ಚು ನನಗೇನು ಅದು ಒಂದೇ ವೈಲೆನ್ಸ್ ಅಲ್ಲ. Correct. ನಾವೇನು ಹೇಳ್ತೀವಿ ಅದಿಲ್ಲ, ಅದು ಬೇಕಿಲ್ಲ, ರೈಟ್? ಅದು ಬೇಕಿಲ್ಲ. Violence is a ಎಮೋಷನಲ್ ವೈಲೆನ್ಸ್ There are so many levels to violence, alla. Within relationships, it's violence. Correct. Right? So, we have explored violence very differently idralli, and yeah, why not? ಆ ಒಂದು ಸ್ಪೇಸ್ ಇಂದ ಹೋಗಿರೋದು. ಬೇಕಿರಲಿಲ್ಲ ಮುಚ್ಚು ಅದೆಲ್ಲ ಇದರಲ್ಲಿ. ಕ್ಯಾರೆಕ್ಟರ್ಗೆ ಬೇಕಿರಲಿಲ್ಲ, ಅವನ ಮುಖ ನೋಡಿದ್ರೆ ಭಯ ಆಗ್ತಾರೆ, ಅವನಿಗೆಲ್ಲ ಬೇಕಿಲ್ಲ. ಬಟ್ ಅಂಡ್ ಈ ರೀತಿಯ ಒಬ್ಬ ವ್ಯಕ್ತಿ ಸೈಲೆಂಟ್ ಆಗಿದ್ದ ಅಂದ್ರೆ ಇನ್ನೂ ಹೆದರಿಕೆ ಹೆಚ್ಚಾಗತ್ತೆ ನಮಗೆ. ಹೌದು ಹೌದು. ಅವನು ಪಾಪ ವಿ ಆರ್ ಥಿಂಕಿಂಗ್ ಪಾಪ ಅವ್ರಿಗೆ ಏನಂದರೆ ಕಥೆ ಬರಿಬೇಕಾದ್ರೆ ನೀವು ಲೈಕ್ ಐ ಸೈಡ್ ಹೀರೋ ಅಂದ ತಕ್ಷಣ ಅವ್ನು ಹೀರೋ ಆಗ್ಬಿಡ್ತಾನೆ. ಅವನು ಕ್ಯಾರೆಕ್ಟರ್ ಅಂದ್ಕೊಂಡ್ರೆ ಅವ್ನು ಕ್ಯಾರೆಕ್ಟರ್ ಆಗ್ತಾನೆ, ರೈಟ್? ಎಲ್ಲಿಂದ ಹೇಗೆ ಶುರು ಮಾಡ್ತೀರಿ, ಯಾವ ಅಪ್ರೋಚಿಂದ ಶುರು ಮಾಡ್ತೀರಾ, ಅವಾಗ ಅವ್ನು ಮಾಡೋ ಎಲ್ಲನೂ ಎನ್ಹ್ಯಾನ್ಸ್ ಹಾಕ್ಕೊಂಡು ಹೋಗುತ್ತೆ, ಅವ್ನು ಮಾಡೋ ಪ್ರತಿ ಆ್ಯಕ್ಷನ್ನು. ಆ್ಯಂಡ್ ದಟ್ ಈಸ್ ವೈ ಮಾಸಿ ಫಿಲ್ಮ್ ಹ್ಯಾಪನ್ಸ್, ಬಿಕಾಸ್ ಎವ್ರಿ ಆ್ಯಕ್ಷನ್ ಆಫ್ ಹಿಸ್ ಬಿಕಮ್ಸ್ ಎನ್ಹ್ಯಾನ್ಸ್ಡ್ ಆ್ಯಂಡ್ ಡ್ರಮಟೈಸ್ಡ್ ಆ್ಯಂಡ್ ಬಿಕಾಸ್ ಹಿ ಈಸ್ ಹೀರೋ ಆ್ಯಂಡ್ ಅವ್ನು ಮಾಡಿದ್ದು ಸರಿ, ಬೇರೆ ಯಾರೋ ಮಾಡಿದ ತಪ್ಪು, ಅವನೇ ಯುನೋ ಯು ಗೋ ಇನ್ ದ್ಯಾಟ್ ಅಪ್ರೋಚ್ ಬರೀಬೇಕಾದ್ರೇ. ವೆನ್ ಯು ಆರ್ ಲುಕಿಂಗ್ ಅಟ್ ದಿಸ್ ಪರ್ಸನ್ ಆಸ್ ಕ್ಯಾರೆಕ್ಟರ್ ಆ್ಯಂಡ್ ವಾಟ್ ಎವರ್ ಹಿ ಡಸ್, ಐ ಆಮ್ ಓನ್ಲಿ ಎಕ್ಸ್ಪ್ಲೋರಿಂಗ್, ಐ ಆಮ್ ನಾಟ್ ಸೇಯಿಂಗ್ ಇಟ್ ಟು ಬಿ ಎಸ್ ಆಲ್ ಕರೆಕ್ಟ್, ಇವನು ಹೀರೋ, ಇವನು ಮಾಡೋದೆಲ್ಲ ಸರಿ, ಅಥವಾ ಇದನ್ನು ಇವ್ನು ಹಿಂಗೆ ಮಾಡ್ದ ಬಿಕಾಸ್ ಇನ್ಯಾರೋ ಇನ್ನೇನೋ ಮಾಡಿದ್ರು ಅವ್ನಿಗೆ, ಆ ಥರ ನಾವು ನೋಡ್ತಾನೆ ಇಲ್ಲ. ಇವನ್ ಮೈಂಡಲ್ಲಿ ಏನಾಗ್ತಿರ್ಬೋದು. ಐ ಮೀನ್ ಬರೆಯೋ ಕ್ಯಾರೆಕ್ಟರ್ ಸುಮಾರು ಸಿನಿಮಾಗಳು ನೋಡಿದ್ವಿ, ಅವರಲ್ಲೆಲ್ಲ ಗ್ರೇ ಶೇಡೇ ಇರಲ್ವಾ? ಅದು ಯಾಕಾಗುತ್ತಂದ್ರೆ ದೇ ಜಡ್ಜ್ ದ ಬರೆಯೋವಾಗ್ಲೇನೆ ಜಡ್ಜ್ ಇಟ್. ಇವನು ಸರಿನೇ ಮಾಡ್ತಾನೆ, ಮಾರಲಿ ನಾವು ಆಲ್ರೆಡಿ ಜಡ್ಜ್ ದ ಕ್ಯಾರೆಕ್ಟರ್, ಅವ್ನು ತಪ್ಪೇ ಮಾಡಲ್ಲ, ತಪ್ಪು ಮಾಡಿದ್ರು ಅದು ಸರಿ ಅಂತ ತೋರಿಸ್ಬಿಡೋದು. ಲೈಕ್ ಫಾರ್ ಎಕ್ಸಾಂಪಲ್ ಸಿನಿಮಾದಲ್ಲಿ ನೋಡಿರ್ತೀವಿ, 1000 ಜನ ಸಾಯಿಸ್ಬಿಡ್ತಾರೆ, ಸತ್ತಿರೋನ್ ಅಮ್ಮ ಅಪ್ಪ ಇರಲ್ವಾ, ಅವನ್ಗೇನ್ ಅಂದ್ರೆ ಇವನ್ ಹೀರೋ ಬಟ್ ಸಾಯಿಸ್ಬಿಡ್ತಾನೆ, 1000 ಜನ ಸದೋಗ್ಬಿಡ್ತಾರೆ. ಇಟ್ಸ್ ಲೈಕ್ ಬಟ್ ಇವನ್ ಮಾಡಿದ್ ಸರಿ, ಕರೆಕ್ಟ್. ಆ ಒಂದು ಎಲಿವೇಶನ್ ಅಲ್ಲಿ ತೋರಿಸಿದ್ರೆ ನಮಗೂ ಅನ್ಸುತ್ತೆ ಸರಿನೇ ಮಾಡಿದ್ದಾರೆ ಅಂತ. ಅದನ್ನ ಹಂಗೆ ಶೂಟ್ ಕೂಡ ಮಾಡೋದು, ಲೈಕ್ ಆ ಮೂಮೆಂಟ್ಸು, ಆ ಥರ ಮ್ಯೂಸಿಕ್ಕು, ಬಿಕಾಸ್ ಯು ಆರ್ ಕ್ರಿಯೇಟಿಂಗ್ ಅ ಹೀರೋ ಔಟ್ ಆಫ್ ಅ ನಾರ್ಮಲ್ ಗೈ, ರೈಟ್? ಆ್ಯಂಡ್ ವಿ ಆರ್ ಮೇಕಿಂಗ್ ಅ ನಾರ್ಮಲ್ ಗೈ ಅ ಹೀರೋ, ಸೆಂಟ್ರಲ್ ಕ್ಯಾರೆಕ್ಟರ್. ಬೈ ದ್ಯಾಟ್ ಐ ಮೀನ್ ಸೆಂಟ್ರಲ್ ಕ್ಯಾರೆಕ್ಟರ್ ಅಷ್ಟೇ. ಸೊ ಅವನು ಮಚ್ ತೊಗೊಂಡು ಹೊಡಿತಾನ, ಅದೆಲ್ಲ ಲೈಕ್ ವಿ ಆರ್ ಓನ್ಲಿ ವಾಟ್ ಮೇಕ್ಸ್ ಹಿಮ್ ಪಿಕಪ್ ಅ ಮಚ್ಚು. ಅದು ತಗೋಬೋದು, ಅದರಲ್ಲಿ ಅಂದ್ರೆ ಸಿನಿಮಾದಲ್ಲಿ ತೋರಿಸ್ಬೋದು, ಲಾಂಗು, ಮಚ್ಚು, ಗನ್ನು, ಚಾಕು ಎಲ್ಲ ತೋರಿಸ್ಬೋದು. ಬಟ್ ಅಗೇನ್ ಅದು ನಾವು ಒಂದು ವಿ ಲುಕ್ ಅಟ್ ಇಟ್ ವೆರಿ ಬಯಸ್ಡ್ ವೇ ಅಂತ ನನಗೆ ಅನಿಸುತ್ತೆ. ಅವ್ರನ್ನ ಆ್ಯಕ್ಚುಲಿ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ, ಅವರ ಹ್ಯುಮ್ಯಾನಿಟಿ ಕಾಣಿಸ್ಕೊಂಡ್ರೆ ಅದು ಬೇರೆ ಥರ. ಇದರಲ್ಲಿ ಇವನ್ ಹ್ಯುಮ್ಯಾನಿಟಿಯನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಬೇಸಿಕ್ಲಿ ಇವನು ವೈಲೆಂಟ್, ಇವನ್ ಸುತ್ತಮುತ್ತ ಇರೋರೆಲ್ಲ ವೈಲೆನ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನೀವು ಟ್ರೇಲರಲ್ಲಿ ನೋಡಿರ್ತೀರಾ, ವೈಲೆನ್ಸ್ ಇದೆ ಅಂತ ಗೊತ್ತಾಗುತ್ತೆ, ಯಾವ ಥರ ವೈಲೆನ್ಸು ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಶೋರ್. ಚಿತ್ರದ ರನ್ ಟೈಮ್ ಎಷ್ಟು ಹೇಳಕ್ಕಾಗುತ್ತೆ? 2 hours. ಓಕೆ 2 hours 2 minutes. 2 hours to 7 minutes with credits. Yeah, with credits will be 2:15 something. ಸರಿ. ಅದನ್ನ ಯಾಕೆ ಕೇಳಿದೆ ಅಂದರೆ, ನೀವು ಎಕ್ಸ್ಟ್ರಾ ಬಿಕಾಸ್ ಇದನ್ನೇ ನೀವು ಶಾರ್ಟ್ ಫಿಲ್ಮ್ ಆಗಿ ಮಾಡಿದಿರಿ, ಹೌದು, ಅದನ್ನ ಈಗ ಫೀಚರ್ ಫಿಲ್ಮ್ ಮಾಡಿದ್ರಿ. ಸೊ ಎಕ್ಸ್ಟ್ರಾ ಶೂಟ್ ಮಾಡಿ 2:07 ತಂದ್ರೆ, ಅಥವಾ ಶೂಟ್ ಮಾಡಿದ್ದೆ ಹೆಚ್ಚು ಕಡಿಮೆ? ಅದು ಬೇರೆದೇನೆ, ಡಿಫರೆಂಟ್, ಕಂಪ್ಲೀಟ್ಲಿ ಡಿಫರೆಂಟ್ ಪೀಸ್. One scene of this film that we had shot as a ಡಿಫರೆಂಟ್, ಕಂಪ್ಲೀಟ್ಲಿ ಡಿಫರೆಂಟ್. ಆ ಕತೆ ಬೇರೆನೇ ಆಗಿದೆ. ಮೇನ್ ಸೆಂಟ್ರಲ್ ಕ್ಯಾರೆಕ್ಟರ್ ಇವನೇನೆ, ಬಟ್ ಅದು ಇಟ್ ಹಸ್ ಇವಾಲ್ವ್ಡ್. ಅದು 2014 ಅಲ್ಲಿ ಮಾಡಿದ್ವಿ, ಪಾರ್ಟ್ ಆಫ್ ಮೈ ಕಾಲೇಜ್ ಪ್ರಾಜೆಕ್ಟ್. ಇದು ಇಟ್ ಹಸ್ ಇವಾಲ್ವ್ಡ್. ಗಾಟ್ ಇಟ್. ಕೊನೆಯ ಪ್ರಶ್ನೆ, ನಿಮ್ಮದು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಏನಲ್ಲ ಅಲ್ವಾ? ಆ್ಯಂಡ್ ಸಾಕಷ್ಟು, ಆ್ಯಂಡ್ ಆಲ್ಸೋ ಇದರಲ್ಲಿ
ಸೋ ಕಾಲ್ಡ್ ಸ್ಟಾರ್ಸ್ ಯಾರೂ ಇಲ್ಲ, ಎಲ್ಲರೂ ಕಲಾವಿದರಿದ್ದಾರೆ. ನಾಳೆ ದಿನ ಹೋಪ್ಫುಲಿ ಎಲ್ಲರೂ ಸ್ಟಾರ್ಸ್ ಆಗ್ತಾರೆ. ಸೊ ಆ್ಯಂಡ್ ದೆನ್ ಇನ್ಫ್ಯಾಕ್ಟ್ ಸಹದೇವ್ ಅಂದರು ಅಂದರೆ ಯಾರು ಅಂತ ಕೂಡ ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ಸೊ ಆ್ಯಂಡ್ ಬಡ್ಜೆಟ್ದು ತನ್ನದೇ ರೆಸ್ಟ್ರಿಕ್ಷನ್ಸ್ ವಾಟ್ ಎವರ್ ಲಿಮಿಟೇಷನ್ಸ್ ಎಲ್ಲವೂ ಇರುತ್ತೆ. ಸೊ ಈ ರೀತಿಯ ಒಂದು ಚಿತ್ರ ಈಗ ಜುಲೈ 26ಕ್ಕೆ ಚಿತ್ರಮಂದಿರಕ್ಕೆ ಬರ್ತಾ ಇದೆ ಅಲ್ವಾ. ಆ್ಯಂಡ್ ಲೈಕ್ ಯು ಜಸ್ಟ್ ಸೆಡ್ 2014ರಲ್ಲಿ ಆಗಲೇ ಇದು ಒಂದು ಐಡಿಯಾ ಆಗಿದ್ದು, ಒಂದು ಶಾರ್ಟ್ ಫಿಲ್ಮ್ ಆಗಿ ಕೂಡ ಆಗಿತ್ತು, ವಿಚ್ ಮೀನ್ಸ್ ದ ಐಡಿಯಾ ಅದಕ್ಕಿಂತ ಮುಂಚೆನೇ ಹುಟ್ಟಿರುತ್ತೆ. ಸೊ ಅಬೌಟ್ 10-12 year old ಜರ್ನಿ ಈಗ ಜುಲೈ 26ಕ್ಕೆ ಒಂದು ಫಿನಿಶ್ ಲೈನನ್ನು ತಲುಪುತ್ತೆ. ವಾಟ್ ವಿಲ್ ಗಿವ್ ಯು ಹ್ಯಾಪಿನೆಸ್ ಆನ್ 26th ಆರ್ ಇಮಿಡಿಯೇಟ್ಲಿ ಆಫ್ಟರ್ 26th? ಗೆಲುವು ಅಥವಾ ಸಕ್ಸಸ್ ಅಥವಾ ಕಂಪ್ಲೀಷನ್ ಇದೆಲ್ಲವೂ ಏನಾಗಿರುತ್ತೆ ನಿಮಗೆ 26th of July? ಐ ಥಿಂಕ್ ಆಸ್ ಅ ರೈಟರ್ ಡೈರೆಕ್ಟರ್, ಇಫ್ ಐ ಕ್ಯಾನ್ ಸ್ಪೀಕ್ ಫಾರ್ ಯು, ಅವನದು ಗೆಲುವು ಆಲ್ರೆಡಿ ಆಗೋಗಿದೆ. ಆಸ್ ಅ ರೈಟರ್ ಡೈರೆಕ್ಟರ್, ವೆನ್ ವಿ ವಾಚ್ ಇಸ್ ಲೈಕ್ ಅಟ್ಲೀಸ್ಟ್ ವೆನ್ ಐ ಆಮ್ ರೈಟಿಂಗ್ ಡೈರೆಕ್ಟಿಂಗ್ ಆಲ್ಸೋ ಸೇಮ್ ಥಿಂಗ್. ನಾವು ಮಾಡಿದ ಸಿನಿಮಾ ಫೈನಲ್ ರೆಡಿ ಆಗುತ್ತಲ್ಲ, ಆ್ಯಂಡ್ ವೆನ್ ಐ ವಾಚ್ ಇಟ್ ಐ ಫೀಲ್ ಲೈಕ್ ಐ ಹ್ಯಾವ್ ಫುಲ್ಲಿ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಇನ್ನೇನು ಇದರಿಂದ ಮಾಡೋಕ್ಕಾಗಲ್ಲ ಇನ್ನು ಮುಂದೆ. ಆ್ಯಂಡ್ ದಟ್ ಈಸ್ ಮೈ ಮೂಮೆಂಟ್. ಹಾಂ, ಅಷ್ಟೇ. ಆ್ಯಂಡ್ ದೆನ್ ಐ ರೀಚ್ ಮೈ ಪಾಯಿಂಟ್ ಆಫ್ ಡಿಸ್ಕನೆಕ್ಟ್ ಆ ಮೂಮೆಂಟ್ ಆದಮೇಲೆ ಆಸ್ ಅ ರೈಟರ್ ಡೈರೆಕ್ಟರ್. ಆಮೇಲೆ ಫಸ್ಟ್ ಸೆಟ್ ಆಫ್ ಆಡಿಯನ್ಸ್ ನಾವು ತೋರಿಸ್ತೀವಿ ಹೂ ವಿಲ್ ಬಿ ವೆರಿ ವೆರಿ ಹೈಲಿ ಕ್ರಿಟಿಕಲ್. ಸೊ ಅದನ್ನು ಕೂಡ ಮಾಡಾದ್ಮೇಲೆ ನಾವು ದ ಜರ್ನಿ ಆಫ್ ಪ್ರೊಡ್ಯೂಸರ್ ಬಿಗಿನ್ಸ್, ರೈಟ್? ಸೊ ಅವನಿಗೆ ಐ ಥಿಂಕ್ ದಟ್ ಹಿ ಹ್ಯಾಸ್ ಹ್ಯಾಪನ್ ಲೈಕ್ ವಿತ್ ದ I don't know if I'm speaking for you. No, you are in the ballpark. Yeah. Happiness, very large word. Relief. ಯಾಕಂದರೆ ಎಷ್ಟೊಂದು ವರ್ಷದಿಂದ ಅದು ಎಲ್ಲೋ ಇರುತ್ತೆ, ಅದು ಆಚೆ ಬಂದಿದೆ ಇವಾಗ. ನಾವು ಎಕ್ಸಿಬಿಷನ್ ಇಸ್ ಲೈಕ್ ಅದು ಐ ಡೋಂಟ್ ನೋ, ಅದು ಗೊತ್ತಿಲ್ಲ ನನಗೆ ಇನ್ನು ಯಾವ ಥರ ಫೀಲ್ ಆಗುತ್ತಂತ. ಹ್ಯಾಪಿನೆಸ್ಸೋ ದುಃಖನೋ ಸ್ಟ್ರಗಲ್ಲೋ ಗೊತ್ತಿಲ್ಲ, ಇನ್ನೂ ನಮ್ಗೆ ತುಂಬ ಇದೆ ಕೆಲಸ. ಹ್ಯಾಪಿನೆಸ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸಮಥಿಂಗ್ ಎಲ್ಸ್, ಮೋರ್ ಕಾಂಪ್ಲೆಕ್ಸ್ ಫೀಲಿಂಗ್ಸ್. Like for me it is disconnect. Like when I feel, I don't know. ಬಟ್ ಇದರ ಪರ್ಫಾರ್ಮೆನ್ಸ್ ನಿಮ್ಮ ಮುಂದಿನ ನಡಿಗೆಯನ್ನ ನಿರ್ಧರಿಸುತ್ತಾ? ನೋ, ಲೈಕ್ ಆಸ್ ಅ ಪ್ರೊಡ್ಯೂಸರ್ ನನಗೆ ಫಿಲಮ್ ರಿಲೀಸ್ ಆಗಬೇಕು, ಜನ ಬಂದು ನೋಡಬೇಕು, ಹಾಕಿದ ದುಡ್ಡು ವಾಪಸ್ ಬರಬೇಕು. ನಾನು ಪ್ರೀಮಿಯಂ ಹೆವಿ ಎಕ್ಸ್ಪೆಕ್ಟ್ ಮಾಡ್ತಾನೂ ಇಲ್ಲ, ಬಿಕಾಸ್ ಐ ನೋ what is our audience, right? Like how many of them will come and watch, and I want this to ಕಥೆಗಳನ್ನ ಕೊಟ್ಟಾಗ ಜನ ನೋಡಿದ್ರೇನೆ ಅದ್ರ ಸರ್ಕಲ್ ಕಂಪ್ಲೀಷನ್ ಆಗೋದು, ರೈಟ್? ಕಥೆ ಇನ್ನೊಬ್ಬರನ್ನ ರೀಚ್ ಆಗಬೇಕು. ಅದಕ್ಕೆ ಕಥೆಗಳು ಹೇಳ್ತೀವಿ, ಇಲ್ಲಾಂದರೆ ನಾವು ಒಬ್ಬರೇ ಮಾತಾಡ್ಕೊಂಡು ಓಡಾಡ್ಬೋದು ರೋಡಲ್ಲಿ, ಅಲ್ವಾ? ಸೊ ಒಂದು ಕತೆ ಹೇಳಿದ್ದೀವಿ, ಈ ಕತೆ ಇನ್ನೊಬ್ರಿಗೆ ತಲುಪಿದ್ರೆ ಅವ್ರು ಇನ್ನೊಬ್ರು ತೊಗೊಂಡು ಹೋಗ್ತಾರೆ. ದಟ್ ಈಸ್ ಹೌ ದ ಯೂಶಲಿ ಹ್ಯೂಮನ್ ಸೈಕಾಲಜಿ ವರ್ಕ್. ಸೊ ಫಸ್ಟ್ ವೀಕೆಂಡಲ್ಲಿ ಯಾರು ಬಂದು ನೋಡ್ತಾರೆ ಅದು ತುಂಬ ಇಂಪಾರ್ಟೆಂಟು. ಎಷ್ಟು ಜನ ಬರ್ತಾರೆ, ಅವ್ರು ಹೋಗಿ ಚೆನ್ನಾಗಿದೆ ನೋಡು ಅಂತ ಹೇಳ್ತಾರೆ, ಅವಾಗ ನೆಕ್ಸ್ಟ್ ವೀಕೆಂಡು. ಸೊ ಈ ಥರ ಎಷ್ಟು ಓಡತ್ತಾ, ಎಷ್ಟು ದಿವಸ ಓಡತ್ತೆ ನೋಡಬೇಕು. ಬಿಕಾಸ್ ಗಂಟು ಮುಟ್ಟೆ ಜರ್ನಿ ನಾವು ರಿಲೀಸ್ ಮಾಡುವಾಗ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸುಮ್ಮನೆ ರಿಲೀಸ್ ಮಾಡಿದ್ವಿ ಬಿಕಾಸ್ ರಿಲೀಸ್ ಮಾಡಬೇಕು. ನನ್ನ ಸಿನಿಮಾ ನನಗೆ ಚಿಕ್ಕ ವಯಸ್ಸಿಂದ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋ ಆಸೆ ಇತ್ತು. ಸೊ ನಾನು ಆ ಒಂದು ಆಸೆಯಲ್ಲಿ ತುಂಬ ಜನ ಗಾಂಧಿನಗರಲ್ಲಿ ಆವತ್ತು ಬರಬೇಡಿ ಏನೇನೋ ಹೇಳಿದರೆ, ಸೊ ಇಲ್ಲ ಮುಗಿಸೋಣ ಆಯ್ತು, ಇನ್ನು ಎಷ್ಟು ದಿವಸ ಅಂತ ಹೊತ್ಕೊಂಡು ಓಡಾಡೋದು ನಮ್ಮ ಗಂಟು ಮುಟ್ಟೆನ. ಸೊ ರಿಲೀಸ್ ಮಾಡಿದ್ವಿ. ಫಸ್ಟ್ ವೀಕೆಂಡ್ ಒಂದು 40 ಸ್ಕ್ರೀನಲ್ಲಿ ಇತ್ತು, ಎರಡನೇ ವೀಕೆಂಡ್ 2 ಸ್ಕ್ರೀನಿಗೆ ಬಂತು, ಮೂರನೇ ವೀಕೆಂಡ್ ಮತ್ತೆ 40 ಸ್ಕ್ರೀನಿಗೆ ಹೋಯಿತು. ಬಿಕಾಸ್ ಅಷ್ಟೊತ್ತಿಗೆ ಸ್ಪ್ರೆಡ್ ಆಗಿತ್ತು ಆ್ಯಂಡ್ ಅವಾಗ ಬೇರೆ ಸಿನಿಮಾ ಬರಲಿಲ್ಲ, ಸೊ ಕೊಟ್ಟರು ಸ್ಕ್ರೀನ್ಸು. ಆ ಥರ ಏನಾದ್ರು ಆಗುತ್ತಾ ಮ್ಯಾಜಿಕ್ ಎಂಡಾಗೆ? ವಿ ನೀಡ್ ಟು ನೋ. ಸೊ ನಮ್ಮದು ವಿ ನೋ ಅವರ್ ಬಡ್ಜೆಟ್ ಲಿಮಿಟೇಷನ್ಸ್, ಬಟ್ ದಟ್ ವಿಲ್ ನಾಟ್ ಸ್ಟಾಪ್ ಅಸ್ ಗೋಯಿಂಗ್ ಕ್ರೇಜಿ ಇನ್ ಅವರ್ ಬ್ರೈನ್ ವೆನ್ ನೆಕ್ಸ್ಟ್ ಸಿನಿಮಾ ಬರೆಯೋಕ್ಕೆ, ನೆಕ್ಸ್ಟ್ ಕಥೆ ಬರೆಯೋಕ್ಕೆ ಎಷ್ಟು ಹಾಕಿದ್ದು ವಾಪಸ್ ಬಂದು ನಾವು ನೆಕ್ಸ್ಟ್ ಸಿನಿಮಾ ಮಾಡ್ತೀವಿ. ದಟ್ ಈಸ್ ಧೈರ್ಯ ಮಾಡ್ತೀವಿ ನಾವು, ಬಿಕಾಸ್ ಅದಕ್ಕೋಸ್ಕರನೇ ವಿ ವಾಂಟ್ ಟು ಲೈಕ್ ಎಸ್ಪೆಷಲಿ ನನಗೇನು ಅಷ್ಟು ದೊಡ್ಡ ಕಾರ್ ತೊಗೋಬೇಕು, ಆ ಮನೆ, ಆ ಥರ ಎಲ್ಲ ಅದೆಲ್ಲ ಜರ್ನಿ. ಕತೆಗಳಿದೆ, ಆ ಕತೆಗಳನ್ನ ಹೇಳ್ತಾ ಇರಬೇಕು. ನನಗೆ ಖಾಲಿ ಆಗೋರು ಒಳಗಡೆ, ನನಗೆ ಯಾವತ್ತು ಖಾಲಿ ಅನ್ನಿಸ್ತು ನಾನು ಮಾಡೋದು ಬಿಟ್ಬಿಡ್ತೀನಿ. ನನಗೆ ಇದರೊಳಗೆ ಏನು like I'm not someone who will say I want to die in a film set. Once I feel I'm finished in my head, I will be done. I will go do something else. I don't know, ಯಾವ್ದಾರು ಹಳ್ಳಿಗೆ ಹೋಗಿ ಸೆಟ್ ಏನೋ ಮಾಡೋಣ. ಬಟ್ ಆ ಒಂದು ತಡಪ್ ಅಂತಾರಲ್ಲ ಒಳಗಡೆ, ಆ ಒಂದು ತೊಳಲಾಟ ಇರೋವರೆಗೂ ನಾವು ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಬರಿತೀವಿ, ಅದನ್ನು ಮಾಡ್ತೀವಿ. ನಮ್ಮದು ಒಂದು ಚಿಕ್ಕ ತಂಡ ಇದೆ, ಹೂ ವಿಲ್ ಪ್ರೊಫೆಷ್ನಲಿ ವಿ ಆರ್ ಆಲ್ ಟ್ರೈನ್ಡ್ ಟು ಡೂ ದ್ಯಾಟ್. ವಿ ವಿಲ್ ಕೀಪ್ ಡೂಯಿಂಗ್ ಇಟ್. ಆ್ಯಂಡ್ ಐ ಫೀಲ್ ಆಡಿಯನ್ಸು ಎವಾಲ್ವ್ ಆಗ್ತಾ ಇದ್ದಾರೆ. ಸರ್ಟನ್ ಸೆಕ್ಷನ್ ಆಫ್ ಆಡಿಯನ್ಸ್ ಎವಾಲ್ವ್ ಆಗ್ತಾ ಇದ್ದಾರೆ. ಅವರು ಕಥೆಗಳು ಬಂದಂಗೆ, ಸಿನಿಮಾಗಳು ಬಂದಂಗೆ. ಸೊ ಅವ್ರು ಬಂದು ನೋಡಿ ನಮ್ಮ ಕೈ ಹಿಡಿಬೇಕು ಅಷ್ಟೇ. ಸೊ ನನಗೆ ಹ್ಯಾಪಿನೆಸ್ ಸ್ಯಾಡ್ನೆಸ್ ಅಂತ ಏನೂ ಇರಲ್ಲ ಇದ್ರ ಜೊತೆಲಿ, ಬಿಕಾಸ್ ವಿ ಮೇಡ್ ದ ಫಿಲ್ಮ್.
ಅಂದರೆ ಒಂದು ದೊಡ್ಡ ಪಯಣದಲ್ಲಿ ಇದು ಒಂದು ಮೈಲ್ ಸ್ಟೋನ್. ಯು ಟಚ್ ದಿಸ್ ಮೈಲ್ ಸ್ಟೋನ್, ಯು ಗೋನ್ ಕ್ರಾಸ್ ಇಟ್ and the journey will continue. It's a gradual journey, like when you set your aim to go to, let's say ತಿರುಪತಿಗೆ ಹೋಗ್ತಾ ಇದೀನಪ್ಪ, ತಿರುಪತಿ ತಲುಪಿದ್ರೆ ಅದು ಸಕ್ಸಸ್ ಆಗಲ್ಲ. ಹೊರಟಿದ್ದೆ ನೀನು ತಿರುಪತಿಗೆ ಬರೋಕ್ಕೆ, ನೀನು ಚಿತ್ತೂರ್ಗೆ ಹೋಗ್ದಿರಾ ತಿರುಪತಿಗೆ ಬಂದೆ ಅಂದರೆ that's a relief. We have reached successfully, so that's where we are at right now. In ಮುಂದೆ it is that nothing in our control. Sure. All that I have to say is, ಈಗ ಜುಲೈ 26 ನಿಮ್ಮ ಪಯಣಕ್ಕೆ ಇನ್ನೂ ತುಂಬ ಶಕ್ತಿಯನ್ನು ತುಂಬಲಿ ಅಂತ I can wish for that. All the best for the release. Ram, thank you so much for this. It's a great honor to be talking to you. And you've always supported films that, Good cinema good also. cinema. So thank you, it matters a lot. Thank you for giving us such films. And interview ಮಾಡ್ತಾ ಇದ್ದೀವಿ ಅಂತಲ್ಲ, ಬಟ್ ಅದಲ್ಲದೆ ಕೂಡ ಕೆಂಡ ಟೀಸರಿಂದ ಹಿಡಿದು ಟ್ರೇಲರಿಂದ ಹಿಡಿದು ಈಗ ಹಾಡುಗಳನ್ನು ಕೇಳಿಸ್ಕೊಂಡ ಮೇಲೆ ನನಗಂತೂ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. And hopefully the 2-hour 7-minute film will turn out to be that. And ಅದಷ್ಟೇ ಅಲ್ಲದೆ ಪ್ರೇಕ್ಷಕರು ನಿಜವಾಗ್ಲೂ ಹೆಚ್ಚೆಚ್ಚು ಬರಲಿ ಅಂತ. ಲೈಕ್ ವಿ ಆರ್ ಆಲ್ಸೋ ಸ್ಪೀಕಿಂಗ್ ಆಫ್ ಕ್ಯಾಮ್ರಾ, ಇದು ಒಂದು ದೊಡ್ಡ ಚೇಂಜಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಆ ಚೇಂಜ್ ನಿಲ್ಲಬಾರ್ದು. ಅದಕ್ಕೆ ಮತ್ತೆ ಈ ಕೆಂಡ ಹಾಗೂ ಅದರ ವಾಟ್ ಎವರ್ ವಿ ವಾಂಟ್ ಟು ಕಾಲ್ ಇಟ್ ಗೆಲುವು ಆ ಒಂದು ಚೇಂಜಿಗೆ ಶಕ್ತಿಯನ್ನು ತುಂಬತ್ತೇನೋ. ಅಫ್ಕೋರ್ಸ್ ನಿಮ್ಮಿಬ್ಬರ ಪಾತ್ರ ಅದರಲ್ಲಿ ದೊಡ್ಡದಿಲ್ಲ, ನಂದು ತುಂಬ ಸಣ್ಣ ಪಾತ್ರ ಇದೆ ಅದರಲ್ಲಿ. ನಿಮ್ಮಂಥವ್ರಿಗೆ ಇನ್ನೂ ಹೆಚ್ಚೆಚ್ಚು ಶಕ್ತಿ ಸಿಗಬೇಕು ಅನ್ನೋದೇ ನನ್ನ ಆಸೆ. ನೋಡೋಣ. ಥ್ಯಾಂಕ್ ಯು. ಕಂಡಲ್ಲಿ ಒಂದು ಡೈಲಾಗ್ ಇದೆ, ನಾವು ಒಂದು ದೊಡ್ಡ ಚಕ್ರದ ಭಾಗ ಅಂತ, ಏನೋ ನಡೀತಾ ಇದೆ ಅದರ ಕಾಗ್ಸ್ ಆಫ್ ಅ ವೀಲ್. So that is what I like. Personally, I am going through some journey, but cosmologically navella part of some journey. Kenda is now part of that journey. So you have joined our journey na. So ivaga adu yararga talpatte, yarar adanna say ultimately now it's until you create it, it's yours. Now it's not ours also. Correct. Igin yardo cosmos. Cosmos. Thank you so much.